ಈ ನಾಡು ನುಡಿ ಭಾಷೆ ಉಳಿಸ್ಕೊಳ್ಳೋದಕ್ಕೆ ಅವರ ಒಂದು ಕೊಡುಗೆ ಏನು ಈ ಎಲ್ಲ ವಿಚಾರಗಳು ಗೊತ್ತಾಯ್ತು. ಕಾರ್ಯಕ್ರಮಕ್ಕೆ ಆಗಮಿಸಿರೋದು ಸಂತೋಷ. 25 ದಿವಸಗಳು ಒಂದು ಚಿತ್ರ ಇವತ್ತಿನ ದಿವಸಗಳಲ್ಲಿ ಪೂರ್ಣಗೊಳಿಸಿದೆ. ಮುಂದೆ ಮುನ್ನುಗ್ತಾ ಇದೆ, ಇನ್ನು 50 ದಿವಸಗಳ ಹತ್ರ ಮುನ್ನುಗ್ತಾ ಇದೆ. ಅಂದ್ರೆ ಅದೇ ಒಂದು ದೊಡ್ಡ ಅದೃಷ್ಟ, ದೇವರ ಆಶೀರ್ವಾದ ಮತ್ತೆ ವಿಶೇಷವಾಗಿ ಸಂಭ್ರಮಿಸಬೇಕಾದಂತಹ ಒಂದು ಘಳಿಗೆ. ಈ ಚಿತ್ರಕ್ಕೆ ನನಗೆ ಒಂದು ಪಾತ್ರವನ್ನ ಇದಕ್ಕೆ ಮುಂಚೆ ನಾನು ಒಂದು ಚಿತ್ರದಲ್ಲಿ ಪವನ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೆ. ಅದಕ್ಕೆ ಮುಂಚೆ ದೂರದರ್ಶನದಲ್ಲಿ ನಾನು ದೂರದರ್ಶನದಲ್ಲಿ ಪ್ರಾರಂಭ ದಿವಸದಿಂದ ನಾನು ನ್ಯೂಸ್ ರೀಡರ್. ಆದ್ಮೇಲೆ ಉದಯನಲ್ಲಿ ಅಲ್ಲಿ ನ್ಯೂಸ್ ರೀಡರ್ಸ್ ನ ಟ್ರೈನ್ ಮಾಡಬೇಕು, ತರಬೇತಿ ನೀವು ನೀಡಬೇಕು ಅಂತ ಹೇಳಿ ಅದು ಮಡ್ರಾಸಲ್ಲಿ ಇದ್ದಿದ್ದು ಬೆಂಗಳೂರಿಗೆ ಶಿಫ್ಟ್ ಆದಾಗ ಅಲ್ಲೊಂದು 3 years ನಾನು 3-4 years ಅಲ್ಲೆಲ್ಲ ನ್ಯೂಸ್ ರೀಡರ್ಸ್ ನ ಟ್ರೈನ್ ಮಾಡಿ ನಾನು ನ್ಯೂಸ್ ರೀಡರ್ ಆಗಿ ಒಂದು 4 ವರ್ಷ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲೇ ನನಗೆ ಪವನ್ ಅವರ ಪರಿಚಯ ಆಗಿತ್ತು. ಈ ಚಿತ್ರದಲ್ಲಿ ಒಂದು ಪಾತ್ರ ಕೊಟ್ಟಾಗ ಮಾಮೂಲಿ ಹೋದ್ರೆ ಯಾವ ವಿಶೇಷವಾದ ನಂಬಿಕೆಗಳೇನು ಇರಲಿಲ್ಲ, ಏನೋ ಒಂದು ಇರುತ್ತೆ, ಏನೋ ಒಂದು ಚಿಕ್ಕ ಪಾತ್ರ ಅನ್ಕೊಂಡು ಹೋದೆ. ನನ್ನ ಪಾತ್ರ ಚೆನ್ನಾಗಿತ್ತು, ಜೊತೆಗೆ ನನ್ನ ಜೊತೆ ಇದ್ದ ಕಲಾವಿದರೆಲ್ಲರೂ ತುಂಬಾ ಮನಸ್ಸಿಗೆ ಸಂತೋಷ ಕೊಡುವಂತ ಕಲಾವಿದರು, ಅಂದ್ರೆ ಇಡೀ ಗ್ರೂಪ್. ಆಮೇಲೆ ಡೈರೆಕ್ಷನ್ ಫಸ್ಟ್ ಡೇನೆ ಪವನ್ ಅಲ್ಲಿ ಇಷ್ಟೊಂದಿದೆ ತಾಕತ್ತು ಅಂತ ನನಗೆ ಮೊದಲನೇ ದಿವಸನೇ ಅಲ್ಲಿ ಗೊತ್ತಾಗಿದ್ದು, ಚಿತ್ರದ ನಿರ್ದೇಶನಕ್ಕೆ ಸಂಬಂಧಪಟ್ಟ ಹಾಗೆ. ಆ ನಂತರ ದಿವಸಗಳಲ್ಲಿ ಒಂದು 7-8 ದಿವಸ ಕೆಲಸ ಮಾಡಿದೆ ನಾನು. ತುಂಬಾ ಖುಷಿ ಆಯ್ತು. ಸುಮಾರು ಚಿತ್ರಗಳಲ್ಲಿ ಮಾಡ್ತಾ ಇರ್ತೀವಿ, ಎಷ್ಟೋ ಚಿತ್ರಗಳಲ್ಲಿ ನಮಗೆ ಆ ಸಮಾಧಾನ ಸಂತೋಷ ಸಿಕ್ಕಿರಲ್ಲ. ಬಟ್ ಇಲ್ಲಿ ಧೀರಾ ಸಾಮ್ರಾಟ್ ಚಿತ್ರದಲ್ಲಿ ಎಲ್ಲ ಒಂದು ಆತ್ಮ ತೃಪ್ತಿ ಒಂದು ನನಗೆ ಅಲ್ಲಿ ದೊರಕಿತು. ಅವಾಗಲೇ ಗೊತ್ತಾಯ್ತು ಚಿತ್ರ ಯಶಸ್ಸನ್ನು ಕಾಣುತ್ತೆ ಅಂತ. ಇವತ್ತಿನ ಈ ಸಂಭ್ರಮಕ್ಕೆ ಕಾರಣಕರ್ತರಾದಂತವರು ನಮ್ಮ ಪವನ್ ವಿಶೇಷವಾಗಿ ಅಂತ ನಾನು ಹೇಳಬೇಕಾಗತ್ತೆ. ಜೊತೆಗೆ ನಮ್ಮ ಗುರುಗಂಗೆಯವರು, ಅವರು ಕೂಡ ಯುವಕರೇ. ಇದರಲ್ಲಿ ಮತ್ತೊಂದು ಸಂತೋಷ ಅಂದ್ರೆ ಎಲ್ಲ ಯುವಕರೇ. ಆ ಹೀರೋಸ್ ಒಂದು ಹೀರೋ ಫ್ರೆಂಡ್ಸ್ 4-5 ಜನ ಎಲ್ಲ ಹುಡುಗರು, ಹೀರೋಯಿನ್ ಆಕೆ ಫ್ರೆಂಡ್ಸ್ ಹುಡುಗರು, ಡೈರೆಕ್ಟರ್ ಹುಡುಗ, ಆಮೇಲೆ ನಿರ್ಮಾಪಕರು ಒಬ್ಬ ಹುಡುಗ ಯಂಗ್ಸ್ಟರ್, ಎಲ್ಲರೂ ಸೇರಿ ಮಾಡಿರೋದು. ಎಲ್ಲರ ಪರಿಶ್ರಮನು ಅವತ್ತಿಂದನೇ ನಾವು ನೋಡ್ತಾ ಇದ್ವಿ. ನಾವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ವಿಶೇಷವಾದ ಪರಿಶ್ರಮ. ಅಂದ್ರೆ ಹಸಿವಿದೆ ಅವರಿಗೆ, ಏನಾದ್ರೂ ಮಾಡಬೇಕು. ಅದೃಷ್ಟಕ್ಕೆ ಕಾಯುವಂತಹ ಹುಡುಗರು ಅಲ್ಲ ಇವರು. ತುಂಬಾ ಕಷ್ಟಪಟ್ಟು ಒಳ್ಳೆ ಕಥೆ ಮಾಡಿಕೊಂಡು, ಅದು ಪಿಕ್ಚರ್ ನಾನು ನೋಡಿದೆ. ಇಂಟರ್ವ್ಯೂ ತನಕ ಏನು ಅನ್ನಿಸ್ಲಿಲ್ಲ. ಸಾಧಾರಣವಾಗಿ ಎಲ್ಲೋ ಇಂಟರ್ವ್ಯೂ ತನಕ ಅವರು ತಪ್ಪು ತಿಳ್ಕೋಬಾರ್ದು, ಏನಪ್ಪಾ ಏನೋ ಎಳಿತಾ ಇದೆಯಲ್ಲ ಅಂತ. ಇಂಟರ್ವ್ಯೂ ಏನ್ರಿ ನೀವು ಫಸ್ಟ್ ಹಾಫ್ ಅಲ್ಲಿ 60-65% ಮಾರ್ಕ್ಸ್ ಕೊಟ್ಟಿದ್ರೆ ಆ ಮಿಕ್ಕಿರೋ 35 ಸೇರಿ ಸೆಕೆಂಡ್ ಹಾಫ್ ಅಲ್ಲಿ 135 ಮಾರ್ಕ್ಸ್ ಬಂದ್ಬಿಡ್ತಾರೆ. ಆ ಲಾಸ್ಟ್ ಅಂತೂ ನಮ್ಮ ಯತಿರಾಜ್ ಬರ್ತಾರೆ, ನಮ್ಮ ನಾಗೇಂದ್ರ ಅರಸ್ ಬರ್ತಾರೆ, ಇವ್ರೆಲ್ಲ ಏನು ಗೊತ್ತೇ ಆಗಲ್ಲ. ಅವರೆಲ್ಲ ಬಂದ ಮೇಲೆ ಏನಿದೆ ಕಥೆ, ಎಲ್ಲಿ ಹೆಂಗ್ ಹೋಗ್ತಾ ಇದೆ, ಏನು ಹೇಗೆ ಇವ್ರು ಕಾಪಾಡ್ಕೊಂಡ್ರು ಆ ಸಸ್ಪೆನ್ಸ್. ಕಡೆಗೆ ಉಳಿದ್ರೆ ನಮ್ಮ ಹೀರೋನೇ ಎಲ್ಲರೂ ಸಾಯಿಸ್ತಿರ್ತಾನೆ ಅಂದಾಗಂತೂ ನಾವು ನೋಡ್ತಾ ಇದ್ರು, ನಾವಲ್ಲಿ ಏನೊಂಥರ ಏನು ಮಾತೇ ಇಲ್ಲದೆ ಕೊಲಾಪ್ಸ್ ಆಗ್ಬೇಕು. ಅಷ್ಟರ ಮಟ್ಟಿಗೆ ಅವರು ಆ ಕುತೂಹಲನ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಪರಿಶ್ರಮ ಹಾಕಿರೋದ್ರಿಂದ ಅದಕ್ಕೆ ವಿಶೇಷವಾದ ಫಲ ಭಗವಂತ ಕೊಡಲೇಬೇಕು. ತುಂಬಾ ಯುವಕರ ತಂಡ ಇದು. ಈ ತಂಡಕ್ಕೆ ಯಶಸ್ಸು ಸಿಕ್ಕಿರೋದು ಈ 25 ದಿವಸದಲ್ಲಿ ತುಂಬಾ ಅಂದ್ರೆ ತುಂಬಾ ನಾನಂತೂ ಸಂತೋಷ ಪಡೋ ವಿಚಾರ. ದೇವರಲ್ಲಿ ಹಲವಾರು ಬಾರಿ ಕೇಳ್ಕೊಂಡಿದ್ದೀನಿ ನಾನು, ಈ ಚಿತ್ರ ಯಶಸ್ವಿ ಆಗಬೇಕು. ನಮ್ಮ ಪವನ್ ಮತ್ತೆ ಆಕ್ಟ್ ಮಾಡುವಂತ ಎಲ್ಲ ಎಕ್ಸ್ಟರ್ಸ್ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸಾಕಷ್ಟು ಪಿಕ್ಚರ್ಗಳನ್ನ ಕನ್ನಡದಲ್ಲಿ ಮಾಡೋ ತರ ಆಗ್ಬೇಕು ಅಂತ. ಜರ್ನಿ ಅಂದ್ರೆ 7-8 ದಿವಸ ನಾನು ಏನ್ ಭಾಗಿಯಾಗಿದ್ದೆ, ಆ 7-8 ದಿವಸನೂ ಒಂದು ಸಂಭ್ರಮನೇ. ತುಂಬಾ ಚೆನ್ನಾಗಿತ್ತು. ನಿಮ್ಮ ಟ್ರೀಟ್ಮೆಂಟ್ ಚೆನ್ನಾಗಿತ್ತು. ನಮ್ಮ ಗುರು ಅವರು ನಮಗೆ ಹಾಕಿದ್ದು ಊಟ ಚೆನ್ನಾಗಿತ್ತು. ಸಂಭಾವನೆಗೆ ಎಲ್ಲೆಲ್ಲೋ ನಾವು ಕೆಲಸ ಮಾಡಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಒಂದು ತಿಂಗಳ ಕಾಯ್ತೀವಿ. ಅವತ್ತಿನ ಸಂಭಾವನೆ ಅವತ್ತು ನನಗೆ ಶೋಭರಾಜಿಗೆ ತುಂಬಾ ನಮಗೆ ಒಂಥರ ಮರೆಯಕ್ಕಾಗದಿರುವಂತಹ ಒಂದು ಎಕ್ಸ್ಪೀರಿಯನ್ಸ್. ಕೋ ಆರ್ಟಿಸ್ಟ್ಗಳೆಲ್ಲ ತುಂಬಾ ಚೆನ್ನಾಗಿದ್ರು. ಪ್ರೀತಿ ತುಂಬಾ ಮುದ್ದ ಕಾಣಿಸ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ಪ್ಲಸ್ ಪಾಯಿಂಟ್ ಪಿಕ್ಚರ್ಗೆ. ಆ ಒಂದು ಸಾಂಗ್ ಅಂತೂ ಸೂಪರ್ ಹಿಟ್ ಆಗಿರೋದು ತುಂಬಾ ವಿಶೇಷ. ಅದು ಆ ತರ ಯಾವುದೋ ಒಂದು ಸಾಂಗ್ ಸಡನ್ ಆಗಿ ಸೂಪರ್ ಹಿಟ್ ಆಗಿರುತ್ತೆ. ಅದು ಆಡಿಯೋ ಚೆನ್ನಾಗಿರುತ್ತೆ, ವಿಡಿಯೋ ಚೆನ್ನಾಗಿರುತ್ತೆ. ಅದು ಆಫ್ರಿಸ್ ಕ್ಯಾಟಗರಿಗೆ ಈ ಸಾಂಗ್ ಸೇರುತ್ತೆ. ಇವರೆಲ್ಲರೂ ನಾಗೇಂದ್ರ ಅರಸು, ಎತ್ತಿ, ನಾನು, ಶೋಭರಾಜು, ನಮ್ಮ ಶಂಕರ್ ಭಟ್ರು, ರಾಜು ಆಲವಾಡಿ, ಸುಮಾರು ಜನ ಹಿರಿಯರು ಇವ್ರ ಜೊತೆ ಇದೀವಿ. ಎಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ರಮೇಶ್ ಭಟ್ರು, ಎಲ್ಲರೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ನೀವು ನಿರ್ಮಿಸಿ ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿ ಬಂದಿದೆ ಪಿಕ್ಚರು.
ನನ್ನ ಕೋಬ್ರದರ್ ಲಂಡನ್ ಇಂದ ಬಂದಿದ್ದಾರೆ. ಅವರಿಗೆ ಅವ್ರ ಫ್ರೆಂಡ್ಸ್ ಟೀಮ್ಗೆ ಇವತ್ತು ಪಿಕ್ಚರ್ ನೋಡಿ ಅಂತ ಹೇಳಿದ್ದಾರೆ. ಬಟ್ ಅವ್ರೇನಂದ್ರೆ ಮಾಲ್ ಪ್ರಿಫರ್ ಮಾಡಿರೋರೇನೋ ಇವತ್ತು ಗೊತ್ತಾಯ್ತು ಮಾಲಲ್ಲಿ ಇಲ್ಲ ಗೋಸಿದ್ದೇಶ್ವರ ಇದೆ ಅಂತ. ಅವ್ರು ಅಲ್ಲಿಗೂ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ರೆಫರ್ ಮಾಡೋದಕ್ಕೆ ಧೈರ್ಯವಾಗಿ ಯಾರಾದ್ರೂ ಬಂದಾಗ ಈ ಪಿಕ್ಚರ್ ನೋಡಿ ಹೇಳೋಷ್ಟು ಚೆನ್ನಾಗಿದೆ. ನಿಮ್ ಪಿಕ್ಚರ್, ನಿಮ್ ಪ್ರಯತ್ನ ತುಂಬಾ ಚೆನ್ನಾಗಿದೆ. ಮತ್ತಷ್ಟು ಈ ಚಿತ್ರ ಯಶಸ್ಸು ಕಾಣಲಿ, ಮತ್ತೆ 50 ದಿವಸದ ಸಂಭ್ರಮದಲ್ಲಿ ನಾವೆಲ್ಲರೂ ಮತ್ತೆ ಭಾಗಿಯಾಗೋ ತರ ಭಗವಂತ ಆಶೀರ್ವಾದ ಮಾಡಲಿ. ಇದೇ ತಂಡದಿಂದ ಇನ್ನಷ್ಟು ಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊರಕಲಿ. ಎಲ್ರಿಗೂ ಆಲ್ ದ ಬೆಸ್ಟ್. ನಮಸ್ಕಾರ. ನಾವು ಸಾಂಸ್ಕೃತಿಕವಾಗಿ ಕೆಲಸ ಮಾಡ್ಬೇಕು. ಅವಾಗ ಅವ್ರು ಹೇಳೋದಾಗಿ ಅವಾಗಲೇ ಪರಿಚಯ ಕಥೆ ಎಲ್ಲ ಅವ್ರು ಹೇಳ್ತಾ ಬಂದಾಗ ನನ್ನ ಪ್ರಕಾರ ಸರ್ ನಾವೆಲ್ಲ 90s ಅಲ್ಲಿ ನಿಮ್ಮನ್ನ ಇದೀಗ ವಾರ್ತೆಗಳು ಇದನ್ನೆಲ್ಲ ನೋಡ್ತಾ ಬಂದ್ರು. ಜೊತೆಗೆ ನಮ್ಮ ನಾಗೇಂದ್ರ ಅರಸವರು ಒಳ್ಳೆ ಕನ್ನಡ ಅಭಿಮಾನಿ, ಜೊತೆಗೆ ಇತ್ತೀಚೆಗೆ ನನಗೆ ಒಳ್ಳೆ ಸ್ನೇಹಿತರಾದಂತವ್ರು, ಜೊತೆಗೆ ಸುರೇಶ್ ಶರ್ಮಾ ಸರ್, ಕಂಗುವೆ, ಇದ್ರಾಜ್ ಸರ್ ಹಾಗೂ ಮೇಡಮ್ ಕಂಗುವೆ, ಮತ್ತೆ ಇಡೀ ಚಿತ್ರದ ಪವನ್ ಗೊತ್ತಿಲ್ಲ ಅವರೊಬ್ಬರು ನಿರೂಪಕರಾಗಿ ಅವರು ಇದ್ದಂತವ್ರು ಇವತ್ತು ಒಂದು ಒಳ್ಳೆ ಅದ್ಭುತವಾದಂತಹ ಚಿತ್ರವನ್ನ ನಿರ್ದೇಶನ ಮಾಡಿ ಎಲ್ಲರಿಂದಲೂ ಶುಭಾಶಯನ ಪಡ್ಕೊಂಡಿರ್ತಕ್ಕಂಥ ಹೆಮ್ಮೆಯ ವಿಚಾರ. ಜೊತೆಗೆ ಗುರುಬಂಡಿ ಅವರು ಎಲ್ಲ ಯಂಗ್ಸ್ಟರ್ಸ್ಗಳು ಈ ಒಂದು ಚಿತ್ರವನ್ನು, ಅದರಲ್ಲಿ ಒಂದು ಹಾಡು ಅವ್ರು ಕೂತಿರ್ಬೇಕಾದ್ರೆ ಫಸ್ಟ್ ಒಂದು ಹಾಡನ್ನ ಹಾಕಿದ್ರಿ. ಬಟ್ ಒಂದೇ ಹಾಡು ಒಂದೇ ಸತಿ ಅದು ಎಷ್ಟು ಚೆನ್ನಾಗಿದೆ ಅಂತ ಕೇಳಿದ್ರೆ ನಾನು ಯಾರು ಮ್ಯೂಸಿಕ್ ಥ್ಯಾಂಕ್ ಯು ಸರ್ ಕಂಬುವೆ. ಆಮೇಲೆ 25 ದಿನ ಇವತ್ತು ಮೊದಲು ಹಳೆ ಕಾಲದಲ್ಲಿ ನಾವೆಲ್ಲ ನೋಡ್ತಾ ಇದ್ವು 10 ದಿನ 20 ದಿನದ ಪೋಸ್ಟರ್ಗಳನ್ನ 25ನೇ ದಿನ 25ನೇ ದಿನ. ಇವತ್ತು ಬಹಳ ಕಷ್ಟ. ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲವೊಂದಷ್ಟು ಚಿತ್ರಗಳಲ್ಲಿ ಮಾತ್ರ ಇದನ್ನ ನಾವು ಕಾಣಬಹುದು. ಅಂತದ್ರಲ್ಲಿ ಹೊಸಬರ ಚಿತ್ರಗಳು ಕಳೆದ 2 ವಾರದಿಂದ 3 ವಾರದಿಂದ ಎಷ್ಟು ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ. ಇವತ್ತು ಕನ್ನಡ ಚಿತ್ರಗಳು ಮಾಲ್ಗಳಲ್ಲಾಗಿರ್ಬಹುದು ಅಥವಾ ಸಿಂಗಲ್ ಸ್ಕ್ರೀನ್ಗಳಲ್ಲಾಗಿರ್ಬಹುದು ಎದುರಿಸ್ತಾ ಇರ್ತಕ್ಕಂಥ ಒಂದು ಸ್ಥಿತಿ ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಮೊನ್ನೆ ಒಂದು ಮಾಲಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿದೆ ನಾವು, ಅಲ್ಲಿ ಯಾವುದೋ ಇನ್ಯಾವುದೋ ಪ್ರವಾಸಿ ಚಿತ್ರಕ್ಕೋಸ್ಕರ ಕನ್ನಡ ಚಿತ್ರದ ಪೋಸ್ಟ್ ನ ತೆಗೆದು ಮೂಲೆಗಿರ್ತಕ್ಕಂಥದ್ದು, ಈ ರೀತಿಯ ಒಂದಷ್ಟು ಬೆಳವಣಿಗೆಗಳು. ಯಾಕಂದ್ರೆ ಇವತ್ತು ಮಲ್ಟಿಪ್ಲೆಕ್ಸ್ ಗಳು ಏನಿದೆ, ಒಂದಷ್ಟು ಕಂಪನಿಗಳು ಏನಿದೆ, ಇದ್ಯಾವುದು ಸಹ ಕನ್ನಡಿಗರ ಹಿಡಿತದಲ್ಲಿ ಇಲ್ಲ. ಎಲ್ಲಾ ಬಂದು ದೆಹಲಿಗಾಗಿ ಅಲ್ಲಿರ್ತಕ್ಕಂಥವ್ರು ಇಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಸ್ಥಳೀಯ ಚಿತ್ರ ನಿರ್ಮಾಪಕರಿಗೆ, ಸ್ಥಳೀಯ ಕಲಾವಿದರಿಗೆ ಮತ್ತು ಸ್ಥಳೀಯರಿಗೆ ಅವರು ಸ್ವಲ್ಪ ಒಂದು ಸಪೋರ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾ ಇದ್ದಾರೆ. ಅವ್ರು ಇನ್ಯಾರು ದುಡ್ಡಿನಿಂದ ಓಡ್ತಾ ಇದ್ದಾರೆ ಹೊರತು ಈ ನೆಲದ ಒಂದಷ್ಟು ಕಲಾವಿದರಿಗೆ ನಾವು ಜೊತೆಯಾಗಿ ನಿಲ್ಲಬೇಕು ಅಂತ ಅನ್ನೋದು ಅವರಲ್ಲಿ ಕಂಡು ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಮಗೂ ಒಬ್ರು ಕನ್ನಡಪರ ಹೋರಾಟಗಾರರಾಗಿ ನಾವು ಕನ್ನಡದ ವಿಚಾರ ಕನ್ನಡಿಗರ ವಿಚಾರ ಅಂದಾಗ ಅದರಲ್ಲಿ ಚಿತ್ರರಂಗದವರು ಸೇರ್ಕೊಳ್ತಾರೆ. ಸೊ ಅವ್ರನ್ನು ನಾವು ಬಿಟ್ಕೊಡೋದಕ್ಕಾಗಲ್ಲ. ಕನ್ನಡಕ್ಕೆ ಚಿತ್ರರಂಗದ ಕೊಡುಗೆಯೂ ಸಹ ಅಪಾರವಾಗಿರೋದ್ರಿಂದ ಈ ರೀತಿ ಒಂದಷ್ಟು ಬೆಳವಣಿಗೆಗಳನ್ನ ನಾವು ನೋಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಬಹಳ ಬೇಸರ ಆಗುತ್ತೆ. ಏನ್ ಆಗ್ತಾ ಇದೆ ಅಂತಂದ್ರೆ ತುಂಬಾ ಜನ ಹೊಸ ಹೊಸ ಕಲಾವಿದರು ಹೊಸ ರೀತಿಯಾದಂತಹ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಇವತ್ತು ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಚಿತ್ರಗಳನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ, ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೆ ಸಪೋರ್ಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ದೃಷ್ಟಿಯಿಂದ ಪಾಪ ಅವರು ನಿನ್ನೆ ನಾವು ಬೆಳಗಾವಿ ಹೋಗಿ ರಾತ್ರಿ ಬಂದು ಮಲಗಿಲ್ಲ, ನಾವು ಬರ್ತೀನಿ ಪವನ್, ಏನು ಯೋಚನೆ ಮಾಡ್ಬಿಟ್ಟು ಬೆಳಿಗ್ಗೆ ಈಗ ಟೈರ್ಡ್ ಆಯ್ತು ಪರವಾಗಿಲ್ಲ ಬಂದು ನಿಮ್ಮ ಪತ್ರಿಕೆಗೋಷ್ಠಿಯಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿದ್ರು. ಒಟ್ಟಾರೆ ಈ ಚಿತ್ರದಲ್ಲಿ ದುಡಿದಿರ್ತಕ್ಕಂಥ ಪ್ರತಿಯೊಬ್ಬರು ಯಾರೆಲ್ಲ ಈ ಚಿತ್ರಕ್ಕೆ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಒಳ್ಳೇದಾಗ್ಲಿ. ಆದ್ರೆ ಹೇಳಿದ್ರೆ ಸರ್ 55 ದಿನಕ್ಕೆ ಮತ್ತೆ ನಾವು ನೀವೆಲ್ಲರೂ ಇಲ್ಲಿ ಸೇರೋಣ. ಮತ್ತೆ ನಾನು ಈಗ ಕೇಳ್ಕೊತಾ ಇದ್ದೀನಿ, ಇನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಡಪ್ಪ ನನ್ಗೆ ನೆಕ್ಸ್ಟ್ ಯಾವ್ದಾದ್ರು ನೀವು ಚಿತ್ರ ಮಾಡಿದಾಗ ಖಂಡಿತವಾಗ್ಲೂ ನಾನು ಮಾಡೋಣ. ಜೊತೆಗೆ ಮಾಧ್ಯಮ ಮಿತ್ರರು ದಯಮಾಡಿ ನಿಮ್ಮೆಲ್ಲರ ಸಹಕಾರ ನೀವಿದ್ರೇನೆ ಚಲನಚಿತ್ರದ ಈ ಕಲಾವಿದರು ಬೆಳೆಯೋದಕ್ಕೆ ಆಗ್ತಕ್ಕಂಥದ್ದು. ನಿಮ್ ಸಪೋರ್ಟ್ ನೀವು ಮೇಲಿರ್ಲಿ. ಜೊತೆಗೆ ಯಾರೆಲ್ಲ ಈ ಚಿತ್ರಕ್ಕೆ ದುಡಿದಿದ್ದೀರಾ ಎಲ್ಲರ ಹೆಸರನ್ನ ನಾವು ಹೇಳೋದಕ್ಕೆ ಆಗಿರುವುದು ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಒಂದು ವೇದಿಕೆಗೆ ನಮ್ಮ ಕರೆದಾಗ ಬಂದಂತ ನಮ್ಮ ಕನ್ನಡ ಸೇನೆ ರಾಜಶೇಖರ್ ಅವರು ಜೊತೆಗೆ ನಮ್ಮ ಮೂರ್ತಿ ಅವರು ನಮ್ಮ ಕಡೆಯಿಂದ ನಾನು ಧನ್ಯವಾದ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಕನ್ನಡ ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ದೊಡ್ಡ ಹೆಸರನ್ನ ಮಾಡಲಿ. ನಮ್ಮ ಕನ್ನಡ ಚಿತ್ರರಂಗ ಇಡೀ ಪ್ರಪಂಚಕ್ಕೆ ಮಾದರಿಯಾದಂತಹ ಒಂದು ಚಿತ್ರಗಳನ್ನ ನಿರ್ಮಾಣ ಮಾಡಲಿ. ಹೊಸ ಯುವಕರ ಪ್ರಯತ್ನಗಳು ಸತತವಾಗಿ ಯಶಸ್ಸನ್ನ ಪಡೀಲಿ ಅಂತ ಹೇಳ್ತಾ ನಾನು ಕನ್ನಡಿಗರ ಪರವಾಗಿ ಶುಭಾಶಯ ಕೊಡ್ತಾ ಇದ್ದೀನಿ. ಎಲ್ಲರೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಸರ್ ಚೇರ್ ತೆಗೆದ್ಬಿಡಿ, ಹಂಗೆ ನಿಂತ್ಕೊಂಡು ಯಾಕೆ ಬರಲ್ಲ. ಬನ್ನಿ ಸ್ವಲ್ಪ ಮುಂದೆ ಸಾಕು ಸಾಕಲ್ಲ. ಬನ್ನಿ ಸರ್ ಬನ್ನಿ.
ಜೋರಾಗಿ ಚಪ್ಪಾಳೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಚಪ್ಪಾಳೆ. ಮೊದಲನೇ ಪ್ರಯತ್ನದಲ್ಲೇ ಪವನ್ ಅವರು ಸ್ವಲ್ಪದೊಂದು ಅಚೀವ್ಮೆಂಟ್ ಸ್ವಲ್ಪ ಲೈಟ್ ತಗೋದಕ್ಕೆ ಲೈಟ್ ಸರಿ ಇಲ್ಲ, ಸ್ಟೇಜ್ ಹಿಂಗಿದೆ ಹಿಂಗಿದೆ ಸರಿಯಾಗಿದೆ. ಆಯಿಲ್ ಅನ್ಕೊಂಡೆ ಈಗ ಓಕೆನಾ? ಇಲ್ಲ ಅವಾಗ ಇನ್ನೂ ಬ್ರೈಟ್ ಆಗಿ ಕಾಣುತ್ತೆ ನನಗೆ. 25ನೇ ಪ್ರೆಸ್ ಮೀಟು ಸಕ್ಸಸ್ ಮೀಟ್ ಅಂದ್ರೂ ಏನೋ ಒಂಥರ ಸಂಭ್ರಮದ ಕೊರತೆ ಕಾಣಿಸ್ತಾ ಇದೆ. ಪ್ರಾಯಶಃ ಪ್ರೋಗ್ರಾಮಿನ ಅರೇಂಜ್ಮೆಂಟ್ಸ್ ಅಲ್ಲಿ ಅಥವಾ ಟೈಮಿಂಗ್ಸ್ ಏನೋ ವ್ಯತ್ಯಾಸ ಆಯ್ತಾ, ಹಾಲಿನ ಲೈಟಿನ ವ್ಯತ್ಯಾಸ ಆಯ್ತಾ, ಮೈಕಿನ ಬ್ಯಾಟ್ರಿ ವ್ಯತ್ಯಾಸ ಆಯ್ತಾ ಗೊತ್ತಿಲ್ಲ. ಇವತ್ತು ಹೇಗೆ ಅಡೆತಡೆಗಳು ಅಷ್ಟು ಕಾಣಿಸ್ತಾ ಇದೆಯೋ ಅದೇ ರೀತಿ ಶೂಟಿಂಗ್ ಟೈಮಲ್ಲಿ ಕೂಡ ಬಹಳಷ್ಟು ಅಡೆತಡೆಗಳನ್ನ ಎದುರಿಸಿ ಗುರುಗಂಡಿಯವರು ಮತ್ತೆ ಪವನ್ ಅವರು ತಂಡ ಸಿನಿಮಾನ ಈ ಹಂತದವರು ತಂದಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೀವಿ. ಪ್ರತಿಯೊಬ್ಬರು ನನ್ನ ಪಾತ್ರದ ಬಗ್ಗೆ ಮಾತಾಡ್ತಿದ್ರೆ ಕೇಳಲಿಕ್ಕೆ ಖುಷಿ ಆಗುತ್ತೆ. ಸಿನಿಮಾ ಶೂಟ್ ಮಾಡುವಾಗ ನನಗೆ ಹಾಗೆ ಅನ್ಸಿರ್ಲಿಲ್ಲ, ಓಕೆ ಒಂದು ಕ್ಯಾರೆಕ್ಟರ್ ಅಂತ. ಬಟ್ ಮೊನ್ನೆ ಆನ್ ಸ್ಕ್ರೀನ್ ನಲ್ಲೇ ಸಿನಿಮಾ ನೋಡಿದಾಗ ನನ್ನ ಜೊತೆ ನನ್ನ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಕ್ಯಾಮರಾ ಎಲ್ಲ ಬಂದಿದ್ರು. ಅವ್ರು ನನಗೆ ಹೇಳ್ತಾ ಇದ್ರು, ಸರ್ ನೀವೇ ಸಿನಿಮಾ ಹೀರೋ ಆಗಿದ್ದೀರಾ ಅಂತ. ಅಂದ್ರೆ ಸಿನಿಮಾದ ಪಾತ್ರದಲ್ಲಿ ಆ ವೈಟೇಜ್ ಇದೆ, ಅಲ್ಲಿರುವ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಅಷ್ಟು ಕೊನೆಯ ಹಿನ್ನೆಲೆಯನ್ನು ಬಿಡಿಸುವಂತಹ ಒಂದು ಇಂಟೆಲಿಜೆಂಟ್ ಆದ ಪಾತ್ರವನ್ನ ಪವನ್ ಅವರು ನನಗೆ ಕೊಟ್ಟಿರೋದಕ್ಕೆ ನಾನು ಸುಮ್ಮನೆ ಮುಖಸ್ತುತಿಯಲ್ಲ, ಮನಸಾರೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಪವನ್ ಅವರೇ ಮತ್ತೆ ಗುರುಗಳಿಗೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಬಹಳಷ್ಟು ಜನ ನನ್ನ ಇದು ನೀವು ಒಳ್ಳೆ ಆರ್ಟಿಸ್ಟ್ಗಳು ಅದು ಒಳ್ಳೆ ಡೈರೆಕ್ಟರ್ಗೆ ಸಿಗ್ಬೇಕು ಅಂತಾರೆ. ಅದು ಅದನ್ನು ಹೇಳೋರು ಡೈರೆಕ್ಟರ್ ಆಗಿರ್ತಾರೆ. ನೀವು ನಟರಿಗೆ ಮನಸ್ಸನ್ನು ನಗ್ತೀರ, ಮುಂದೆ ತೋರಿಸೋಲ್ಲ. ಇನ್ನು ಕೆಲವರು ಹೇಳ್ತಾರೆ, ಸರ್ ನೀವು ಅದನ್ನ ಒಳ್ಳೆಯವ್ರನ್ನು ಕಾಣಿಸಲ್ಲ, ಕೆಟ್ಟವ್ರನ್ನು ಕಾಣಿಸಲ್ಲ, ನಿಮ್ಗೆ ಯಾವ ತರ ಪಾತ್ರ ಕೊಡ್ಬೇಕು ಅಂತ. ಅಲ್ಲಿ ನಾನು ಹೇಳ್ತೀನಿ, ಒಳ್ಳೆಯವರಾಗಿದ್ದು ಕೆಟ್ಟ ಕೆಲಸ ಮಾಡೋದು ಅಥವಾ ಕೆಟ್ಟವನಾಗಿದ್ದು ಒಳ್ಳೆಯವ್ರ ತರ ಕಾಣಿಸ್ಕೊಳ್ಳೋ ಪಾತ್ರ ಕೊಡಿಪ್ಪ ಅಂತ. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು 5 ವರ್ಷಗಳ ಹಿಂದೆ ನಾನು ತಮಿಳಲ್ಲಿ ಒಂದು ಆರ್ಯ ಜೊತೆ ಸಿನಿಮಾ ಮಾಡಿದ್ದೆ, ಕಣ್ಣಪ್ಪನ್ ಅಂತ. ಕನ್ನಡದಲ್ಲಿ ಇದುವರೆಗೂ ಸಿಗದಿರುವಂತಹ ಸ್ಕ್ರೀನ್ ಪ್ರೆಸೆನ್ಸ್, ಕ್ಯಾರೆಕ್ಟರ್ ಡೆಪ್ತ್ ನನಗೆ ಸಿಕ್ಕಿತ್ತು. ಅದಾದ ನಂತರ ನನಗೆ ತೀರಾ ಸಾಮ್ರಾಟ್ನಲ್ಲಿ ಆ ಥರದೊಂದು ಪಾತ್ರ ಸಿಕ್ಕಿದ್ದು ಖುಷಿ ಇದೆ. ಹೇಗೋ ವಾರಕ್ಕೆ 8, 10, 13 ಸಿನಿಮಾಗಳ ನಡುವೆ 25 ದಿನದ ಬೋರ್ಡು ತೀರಾ ಸಾಮ್ರಾಟ್ ಸಿಕ್ಕಿದೆ. ಇದು ಇನ್ನೂ ಮುಂದುವರಿಲಿ, ನಿಮ್ಮ ಪ್ರಯತ್ನಕ್ಕೆ ಇನ್ನೂ ಫಲ ಸಿಗಲಿ. ಹಾಗೆ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆ, ಕಲಾವಿದರ ಬಗ್ಗೆ ಮಾತಾಡುವಂತ ಸಂದರ್ಭ. ಯಾಕಂದ್ರೆ ಸಕ್ಸಸ್ ಮೀಟು ಮುಖ್ಯವಾಗಿ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಬೆಂಗಳೂರು ಅವರ ರೀರೆಕಾರ್ಡಿಂಗು ಬಹಳ ಖುಷಿ ತಂದ್ಕೊಡ್ತು. ಸಿನಿಮಾನ ಏನು ನಮ್ಮ ಎಡಿಟರ್ ಕಟ್ ಮಾಡಿಲ್ಲ, ಅದಕ್ಕೆ ಬಹಳ ಬ್ಯೂಟಿಫುಲ್ ಆಗಿ ಸಿನಿಮಾ ಇಟ್ಕೊಂಡಿದ್ರು. ಹಾಗೆ ನಾನು ಪ್ರತಿ ಕ್ಯಾಮ್ರಾಗಳಿಂದ ಹೇಳ್ತಾನೆ ಇರ್ತೀನಿ, ಚಿತ್ರದ ನಾಯಕಿ ಅದ್ವಿತಿ ಶೆಟ್ಟಿ ಬಗ್ಗೆ ನಾನು ಹೇಳ್ಬೇಕು. ಬಹಳಷ್ಟು ಜನ ನಾಯಕಿಯನ್ನು ಒಂದು ಸಿನಿಮಾ ಬಂದಿದ ತಕ್ಷಣ ಅವ್ರದ್ದು ಆಟಿಟ್ಯೂಡ್ ಬೇರೆ ಆಗುತ್ತೆ. ನಾನು ಸುಮಾರು 25-27 ವರ್ಷದಿಂದ ಮೀಡಿಯಾ ಬಂದಿದ್ದು ಒಂದಷ್ಟು ಜನ ನಾಯಕರಿಂದ ಬಹಳ ಹತ್ತಿರದಿಂದ ಬಂದೆ, ಆರ್ಟಿಸ್ಟ್ ಆಗಿ ನೋಡಿದ್ದೀನಿ. ಬಟ್ ಈ ಹುಡುಗಿ ಮಾತ್ರ ಚಿತ್ರದ ಯಾವುದೇ ಇವೆಂಟ್ ಇರಲಿ, ಪ್ರೆಸ್ ಮೀಟ್ ಇರಲಿ, ಎಲ್ಲೇ ಇರಲಿ, ಶೂಟಿಂಗ್ ಇರಲಿ, ಒಂದು ಸಣ್ಣ ಮಕ್ಕಳಿಗೂ ಪಾರ್ಟಿಸಿಪೇಟ್ ಮಾಡ್ತಾರೆ ಗೊತ್ತಾ, ಅಂದ್ರೆ ಏನು ಗೊತ್ತಿದೆ ಅಂದ್ರೆ ಆ ರೀತಿಯಾದ ಒಂದು ಮುಗ್ಧತೆಯನ್ನು ಕಾಪಾಡ್ಕೊಂಡು ಬಂದಿದೆ. ನೀವು ಮೆಚೂರಿದ್ದೀರಾ, ಎಲ್ಲ ಎಂಪ್ಲಾಯ್ ಆಗಿದ್ರಿ, ಎಲ್ಲ ಗೊತ್ತಿದೆ. ಬಟ್ ಸಿನಿಮಾ ಬೇಕಾಗಿರೋದು ಆ ಮುಗ್ಧತೆ ಬೇಕು. ಮೆಚೂರಿಟಿನ ಕ್ಯಾಮ್ರಾ ಮುಂದೆ ತೋರಿಸ್ಕೋಬೇಕು. ಬಟ್ ನಮ್ಮ ಆಟಿಟ್ಯೂಡ್ ಅಲ್ಲಿ ಆ ಮುಗ್ಧತೆ ನಾವು ಇಟ್ಕೊಂಡಿದ್ದೀರಾ, ಮತ್ತೆ ಸಿನಿಮಾ ಟೀಮ್ ಸಪೋರ್ಟ್ ಮಾಡ್ತಿದ್ದೀರಾ. ಇಲ್ಲಿವರೆಗೂ ನಾವೆಲ್ಲ ಬಂದಿದ್ದೀವಿ ಅದಕ್ಕೆ ನೀವು ಕೂಡ ಮುಖ್ಯ ಕಾರಣ ಅಂತ ಅನ್ಕೋತೀವಿ. ಇವತ್ತು ಹೀರೋ ಏನೋ ಬಂದಿಲ್ಲ, ಅವ್ರ ಮಗುಗೆ ನಾವು ಹುಷಾರಿಲ್ಲ ಅಂತ ಕೇಳ್ಪಟ್ಟೆ. ಆದ್ರೂ ಕೂಡ ಅವರ ಅನುಪಸ್ಥಿತಿಯನ್ನ ನೀವು ಫುಲ್ಫಿಲ್ ಮಾಡ್ತೀರಾ ಅಂತ ನಾನು ಕೂಡ ಅನ್ಕೋತೀನಿ. ಬಹಳ ಲೇಟ್ ಆಗಿ ತುಂಬಾ ಮಾತಾಡ್ಬೇಕು ಅಂತ ಅನ್ಸುತ್ತೆ ನನಗೆ, ಬಟ್ ಬೇಡ. ನಾನು ಸ್ವಲ್ಪ ಲಾಸ್ಟ್ ಅಲ್ಲಿ ಕಡಿಮೆ ಅನ್ಕೊಂಡಿದ್ದೆ, ಬಟ್ ಬೇಗ ಕೇಳ್ಬಿಟ್ಟು ಇಷ್ಟು ನನ್ನ ಗೊತ್ತಿದ್ದ 8 ಮಿನಿಟ್ ಚೇಂಜ್ ಮಾಡಿಸ್ಕೊಡ್ತಾ ಇದೆ. ಏನು ಹೀರೋ ಸಾಮ್ರಾಟ್ 25ನೇ ಸೆಲೆಬ್ರೇಷನ್ ನನಗೂ ಕೂಡ ತುಂಬಾ ಖುಷಿ ಆಯ್ತು. ನಿಮ್ಮ ತಂಡ, ನೀವಾಗ್ಬೋದು, ಗುರುಗುಂಡಿ ಅವರಾಗ್ಬೋದು, ಮತ್ತೆ ನಿಮ್ಮ ಸಿನಿಮಾದಲ್ಲಿ ಇದರಿಂದ ದೊಡ್ಡ ಪಾತ್ರ ಮಾಡಿಸಿ ಇದರಿಂದ ದೊಡ್ಡ ಸ್ಟೇಜ್ ಅಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು. 13 ಸಿನಿಮಾ ರೇಸ್ ಅಲ್ಲಿ 25 ದಿನ ಈ ನಮ್ಮ ಧೀರ ಸಾಮ್ರಾಟ್ ಒಂದು ಇನ್ನೂ ರೇಸ್ ಅಲ್ಲಿ ಓಡ್ತಿದೆ ಅನ್ನೋದಕ್ಕೆ ಖುಷಿ ಆಗುತ್ತೆ. ಇದಕ್ಕೆ ಕಾರಣಕರ್ತರು ಆ ಚಿತ್ರದ ನಿರ್ದೇಶಕ ಅಂತ ಹೇಳ್ಬೋದು, ಆಮೇಲೆ ನಿರ್ಮಾಪಕ ಅಂತ ಹೇಳ್ಬೋದು. ಯಾಕಂದ್ರೆ ಕಂಟೆಂಟ್ ಇರುವುದರಿಂದಾಗಲೇ ಆ ಒಂದು ಏನು ರೇಸ್ ಅಲ್ಲಿ, ಯಾಕಂದ್ರೆ ಈಗ
ಅದು ಆ ಪದ ಉಪಯೋಗಿಸಬಾರ್ದು. ಬಟ್ ಸಿನಿಮಾ ಈಗ ಒಂಥರ ರೇಸ್ ತರ ಆಗೋಗಿದೆ. ವಾರಕ್ಕೆ 13 ಸಿನಿಮಾ, 10 ಸಿನಿಮಾ, 12 ಸಿನಿಮಾ ಈ ರೀತಿ ಆಗಿ ಆತರ ತೊಂದರೆಗಳಾಗ್ಬಿಟ್ಟಿದೆ. ಓಕೆ, ಅಫೆಕ್ಟ್ ಒಂದೇ. ಈಗ ಒಂದು ಸಕ್ಸಸ್ ಮೀಟ್ ಅಲ್ಲಿ ಇದೀವಿ. ಸರ್ ಹೇಳಿದಂಗೆ ಆಗಲೇ ನಾವು ಮುಂಚೆ 10 ದಿನ 15 ದಿನ ಈ ರೀತಿ ಪೋಸ್ಟರ್ಗಳು ನೋಡ್ತಾ ಇದ್ವಿ. 25 ದಿನದ್ದು ಬಹಳ ಕಡಿಮೆ ಇತ್ತು. ಬರೀ ಈ ಸ್ಟಾರ್ ಸಿನಿಮಾಗಳು ಮಾತ್ರ ಆ ಪೋಸ್ಟರ್ಸ್ ನೋಡ್ತಾ ಇದ್ವಿ. ಅಂತದ್ರಲ್ಲಿ ಒಂದು ಹೊಸ ತಂಡ ಮಾಡ್ತಿರೋದ್ರಲ್ಲಿ ಬಹಳ ಖುಷಿ ಆಗುತ್ತೆ. ನನ್ನ ಪಾತ್ರದ್ದು ಅಂದ್ರೆ ನಿಜವಾಗ್ಲೂ ಫಸ್ಟ್ ನೋಡಿದ್ದು ಸಿನಿಮಾ ನಾನು. ನಮ್ಮ ನಿರ್ದೇಶಕರು ತೋರಿಸಿದ್ರು ಅವತ್ತೇನೆ, ಯಾಕಂದ್ರೆ ಮುಂಚೆ ತೋರಿಸಿಲ್ಲ. ಬರೀ ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ನನ್ನ ಪಾರ್ಟ್ ಏನಿದೆ ಅವ್ರು ನೋಡಿದ್ದು. ಬಟ್ ನಾನೇ ಆ ಸ್ಕ್ರೀನ್ ಅಲ್ಲಿ ನೋಡ್ತಿರುವಾಗ ನಾನು ಅದು ಹಿಂಗ್ ಮಾಡಿದ್ನ ಅಂತ ಆಮೇಲೆ ಅನಿಸ್ತು. ನಾನ್ ಮಾಡಿದ್ದಲ್ಲ, ಒಬ್ಬ ನಿರ್ದೇಶಕ ಮಾಡಿಸಿದ್ದು, ಆಮೇಲೆ ಒಂದು ಫೈಟ್ ಮಾಸ್ಟರ್ ಮಾಡಿಸಿದ್ದು. ನಾನು ಈ ರೀತಿ ಹಿಂಗೆ ಫೈಟ್ ಮಾಡಿರೋದಕ್ಕೆ ಒಂದು ಕಟಿಂಗ್ ಮಾಡಿದ್ದು ಅಂತ ಒಬ್ಬ ಎಡಿಟರ್, ಆಮೇಲೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಂತ ಒಬ್ಬ ಸಂಗೀತ ನಿರ್ದೇಶಕ. ಇವರೆಲ್ಲ ಟೆಕ್ನಿಕಲ್ ಪಾರ್ಟ್ಸ್ ಇದ್ರೇನೆ ಒಂದು ಆ ಪಾತ್ರಕ್ಕೆ ಏನು ಎಲ್ಲ ವೈಭಿಕರಿಸಿ ನಾವು ಶಿಲೆ ಗಿಳೆ ಅಂತ ಹೇಳ್ತೀವಲ್ಲ ಅದು ಬರುತ್ತೆ. ಬಟ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳೋದು ಆ ವ್ಯಕ್ತಿ ಒಬ್ಬನೇ, ಅವ್ನು ಮಾತ್ರ ಪ್ರಶಂಸೆ ಕೊಡ್ತಾರೆ. ಬಟ್ ಇಲ್ಲಿ ಕಷ್ಟಪಟ್ಟಿರುವಂತ ಮಿಕ್ಕ ಯಾರ್ಯಾರು ಇರ್ತಾರಲ್ಲ ಫೀಲರ್ಸ್, ಅವ್ರಿಗೆ ಯಾವತ್ತೂ ಇರೋದಿಲ್ಲ. ಪಾಪ ಅವ್ರನ್ನೂ ಅಷ್ಟೇನೆ ಜನಗಳಿಂದ ನಿಂತ್ಕೊಂಡು ಅವ್ರು ಚಪ್ಪಾಳಿ ತಟ್ಕೊಂಡು, ಅವ್ರ ಪಿನ್ ಅವ್ರವ್ರಿಗೆ ತಟ್ಕೊಂಡು, ಪಕ್ಕದವ್ರು ಅವ್ರವ್ರೇ ತಟ್ಕೊಂಡು ಈ ರೀತಿ ಮಾಡ್ತಾರೆ. ತೊಂದರೆ ಇಲ್ಲ. ಇದು ನಮ್ಮ ಇಂಡಸ್ಟ್ರಿಯ ಒಂದು ನೇರವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಇಂಡಸ್ಟ್ರಿ ಕೆಲವೊಂದು ಆ ರೀತಿ ಆಗ್ತವೆ. ಅದೇ ಬೇರೆ ಇಂಡಸ್ಟ್ರಿ ಹೇಳ್ಬೇಕು ಅಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಯಾವುದೇ ಒಂದು ಕ್ಷೇತ್ರದಲ್ಲೂ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವ್ರವ್ರಿಗೆ ಬೆಂತಟ್ಕೊಂಡು ಅವ್ರನ್ನ ಪ್ರೋತ್ಸಾಹ ಮಾಡ್ತಾರೆ. ನಮ್ಮಲ್ಲಿ ಬರೀ ಆನ್ ಸ್ಕ್ರೀನ್ ಅಲ್ಲಿ ಯಾರು ಕಾಣ್ತಾರೆ ಅವ್ರು ಮಾತ್ರ ಬರ್ತಾರೆ. ಇಲ್ಲಿ ಏನ್ ಮಾಡಕ್ಕಾಗೋದಿಲ್ಲ. ಬಟ್ ಈ ಒಂದು ಪಾತ್ರದಲ್ಲಿ ಆ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ನನ್ನ ಆ ಒಂದು ಅದ್ಭುತವಾಗಿ ತೋರಿಸಿದ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಸೆಲೆಬ್ರಿಟಿ ಶೋಲಿ ನಾನು ಆಕ್ಚುಲಿ ಅದು ಬರಕ್ಕಾಗಿಲ್ಲ. ನನ್ನ ಶೂಟ್ ಇತ್ತು, ಹಂಗೂ ನಾನು ಡೈರೆಕ್ಟ್ ಪರ್ಮಿಷನ್ ತಗೊಂಡು ಸರ್ ಇದು ಒಂದು ಸೆಕೆಂಡ್ ಹಾಫ್ ಅಲ್ಲಿ 1 hour ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿದೆ. ಬಟ್ ಇಲ್ಲ ಸರ್ ಲೈಟ್ ಹೋಗ್ಬಿಟ್ಟೆ ಆಗಲ್ಲ ಅಂದ್ರು. ಒಂದಷ್ಟು ನಮ್ಮ ಸ್ನೇಹಿತರು ಬಂದಿದ್ರು. ಆಮೇಲೆ ಗೌರವ ವೆಂಕಟೇಶ್ ಅವರ ಮುಂದಿನ ಚಿತ್ರದ ಡೈರೆಕ್ಟರ್ ಕೂಡ ಬಂದಿದ್ರು. ಆ ಸಿನಿಮಾ ನೋಡಿ, ಆ ನನ್ನ ಒಂದು ಪಾತ್ರ ನೋಡಿ ನಿಜವಾಗ್ಲೂ ಅವರೇ ಫೋನ್ ಮಾಡಿ ಒಂದು ಮೇನ್ ಆ ಸಿನಿಮಾದಲ್ಲಿ ಅದನ್ನು ಪೊಲೀಸ್ ಪಾತ್ರನೇ ಅದೇ ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಕೆಲವರು ಹೇಳ್ತಾರೆ ನಿಮ್ಗೆ ಅದನ್ನು ಈ ಪೊಲೀಸ್ ಡ್ರೆಸ್ ಯೂನಿಫಾರ್ಮ್ ಸೆಟ್ ಆಗ್ಬಿಟ್ಟಿದೆ. ತುಂಬಾ ಜನ ಕೇಳ್ತಾರೆ ಎಲ್ಲ ಪೊಲೀಸ್ ಪಾತ್ರ, ಸರ್ ನಿಮ್ಮ ಯೂನಿಫಾರ್ಮ್ ಇದೆಯಲ್ಲ ನಿಮ್ಮ ಹತ್ರ ಅಂತ. ನಾನು ಯಾಕೆ ಯೂನಿಫಾರ್ಮ್ ಇಟ್ಕೊಳ್ಳಿ ಸರ್, ಎಲ್ಲ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಿದ್ರಲ್ಲ, ಹಾಗಾದ್ರೆ ನಾವು ಹಾಲು ಕುಡಿತೀವಿ ಅಂತ ಸುಮ್ಮನೆ ತಿಳ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳ್ತಿದ್ದೆ. ಬಟ್ ಓಕೆ, ಒಂದು ಉತ್ತಮವಾದ ಪಾತ್ರ ಕೊಟ್ಟಿರೋದಕ್ಕೆ ನಮ್ಮ ನಿರ್ದೇಶಕರಿಗೆ, ಆಮೇಲೆ ಗುರುಬಂಡಿ ಅವರಿಗೆ, ಆಮೇಲೆ ನನ್ನನ್ನ ಅದ್ಭುತವಾಗಿ ತೋರಿಸಿದಂತ ನಮ್ಮ ಕ್ಯಾಮ್ರಾಮನ್ ವೀರೇಶ್ ಅವ್ರಿಗೆ, ಆಮೇಲೆ ಅದ್ಭುತವಾಗಿ ಕಟಿಂಗ್ ಮಾಡಿದಂತ ನಮ್ಮ ಎಡಿಟ್ರು, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಎಲ್ರಿಗೂ ಅಷ್ಟೇನೆ. ಆಮೇಲೆ ಹೇಳ್ತಿದ್ರು ಏನೋ ಸೀನಿಯರ್ಸ್ ಅಂತ, ಈ ಜೂನಿಯರ್ ಜೊತೆ ನನ್ನನ್ನು ಅರ್ಗಲ್ ಮಾಡ್ಬಿಟ್ರೆ ಅಂತ ಅನ್ಕೊಂಡ್ಬಿಟ್ಟು ಬೇಜಾರಾಗೋಯ್ತು. ನಾನು ಇನ್ನು ಜೂನಿಯರ್ ಅಂತ ಹೇಳ್ತೀನಿ. ಚೂರು ದಾಡಿ ಅಷ್ಟೇ ಬೆಳಿಗಾಗಿದೆ ಅಷ್ಟೇನೆ, ದಯವಿಟ್ಟು ಹೋಗ್ತೀನಿ. ಓಕೆ, ಇನ್ವೇ ಒಳ್ಳೇದಾಯ್ತು. ಒಳ್ಳೆ ದಿನ ಸೋಮವಾರ, ಈಶ್ವರವಾರ. ನಿಮ್ಮ ಒಂದು ಈ ಮೀಡಿಯಾ ಸಪೋರ್ಟ್ ಇಂದಾನೆ ಒಂದು ನಮ್ಗೆ ಪುಷ್ ಸಿಕ್ಕಿರೋದು ಸಿನಿಮಾಗೆ. ಅದೇ ರೀತಿ 25 ದಿನ ಬಂದು ಇನ್ನೂ ಒಂದು 25 ದಿನ ಎಕ್ಸ್ಟ್ರಾ ಅಡಿಷನಲ್ ಆಗಿ, ಅದಕ್ಕೊಂದು 25 ದಿನ ಅಡಿಷನಲ್ ಆಗಿ, ಅಲ್ಲಿವರೆಗೂ ನಮ್ಮ ಸಹಿಸಿಕೊಂಡ್ರೆ ದೇವರು ಉತ್ತಮ 100 ಡೇಸ್ಗೆ ಅನ್ನೋದ್ರಲ್ಲಿ ಒಳ್ಳೇದಾಗಿ. ನಿರ್ದೇಶಕರಿಗೂ ಈ ಚಿತ್ರ ಮುಖಾಂತರ ಮುಂದಿನ ಚಿತ್ರಕ್ಕೂ ಒಳ್ಳೆಯ ಭವಿಷ್ಯ ಸಿಗಲಿ. ನಿರ್ಮಾಪಕರಿಗೂ ಅಷ್ಟೇನೆ ಈ ಸಿನಿಮಾದಿಂದ ಒಂದಷ್ಟು ರಿಟರ್ನ್ಸ್ ಬಂದು ಇನ್ನು ಮುಂದಿನ ಚಿತ್ರದಲ್ಲೂ ಆ ಚಿತ್ರದ ನಿರ್ದೇಶಕರನ್ನು ಕೂಡ ಇದ್ದಾರೆ. ಅದನ್ನು ಕೂಡ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಅದನ್ನು ಪೊಲೀಸ್ ಪಾತ್ರನೇ ಇದ್ದಾರೆ. ಒಳ್ಳೇದಾಗಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಜೈ ತಿರುಸಾಮ.
ಸೊ ಥ್ಯಾಂಕ್ ಯು ಸರ್, ನಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಏನ್ ಹೇಳೋದು ಅಂದ್ರೆ 25 ದಿನ ಪೂರೈಸಿದೆ ಅನ್ನೋದೇ ಒಂದು ಅಂದ್ರೆ ಅದು ಒಂಥರ ಇಮೋಷನಲ್ ಖುಷಿಯ ಅಥವಾ ಏನಂತ ಹೇಳಕ್ಕೆ ಒಂಥರ ನರ್ವಸ್ನೆಸ್ ಕೂಡ. ಈ ತರ ಸ್ಟೇಜ್ ಮೇಲೆ ಬಂದು 25ನೇ ದಿನಕ್ಕೆ ನಾನು ಐ ಥಿಂಕ್ ದಿಸ್ ಇಸ್ ನನ್ನ ಫಸ್ಟ್ ಸಿನಿಮಾ ಮಾತಾಡ್ತಿರೋದು. ಐ ಥಿಂಕ್ ಅದಕ್ಕೆ ನಾನು ಫಸ್ಟ್ ಪವನ್ ಅವ್ರಿಗೆ ಮತ್ತೆ ಗುರುಬಂದಿ ಸರ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಕಲಾವಿದೆಗೆ ಐ ಥಿಂಕ್ ಸಿನಿಮಾ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ರು ತೆರೆ ಮೇಲೆ ಬಂದು ಇಷ್ಟು ದಿನ ಓಡಿದಾಗ ಒಂಥರ ಸ್ಫೂರ್ತಿ ಆಗುತ್ತೆ. ಆಯ್ತು ಇನ್ನೆಷ್ಟು ಸಿನಿಮಾ ಮಾಡ್ತೀವೋ ಗೊತ್ತಿಲ್ಲ, ಇವತ್ತಿಗೆ ಈ ಒಂದು ದಿನಾನ ನಾವು ಚೆರಿಶ್ ಮಾಡೋದಕ್ಕೆ ಖುಷಿ ಪಡ್ತೀವಿ. ಆಕ್ಚುಲಿ ಏನೇನೋ ಹೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ಏನೋ ನನ್ನ ಲೈಫಲ್ಲಿ ಇಷ್ಟು ನರ್ವಸ್ ನಾನು ಆಗಿಲ್ಲ ಅನ್ಸುತ್ತೆ ಸರ್. ಅದೇ ಮಕ್ಕಳಿತ್ತು, ಬಟ್ ಆದ್ರೂ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಸತೀಶ್ ಸರ್ ಇದ್ದಾರೆ, ನಮ್ಮ ಎಡಿಟರ್, ಆಮೇಲೆ ನಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸರ್. ಐ ಥಿಂಕ್ ಫಸ್ಟ್ ಟೈಮ್ ನಾನು ಮೂವಿ ನೋಡಿದಾಗೆ ನಾನು ಹೇಳಿದ್ದೆ ಸರ್ಗೆ ತುಂಬಾ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ನಮ್ಮ ಪ್ರೀವಿಯಸ್ ಶೋ ಆದ್ಮೇಲೆ ಕೂಡ ತುಂಬಾ ಜನರು ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರು. ಅದಲ್ಲದೆ ಎಲ್ಲ ನನ್ನ ಸೀನಿಯರ್ ಆಕ್ಟರ್ಸ್ ಅಂತ ಹೇಳೋದಕ್ಕೆ ಬೇಡ, ಯಾಕಂದ್ರೆ ನಾಗೇಂದ್ರ ಸರ್ ಆಲ್ರೆಡಿ ಹೇಳಿದ್ರು ನಾವೆಲ್ಲ ಸೀನಿಯರ್ ಅಂದ್ರೆ ಅಂಕಲ್ ಆತರ ಅಂತ. ಸೊ ಅದಕ್ಕೆ ಎಲ್ಲ ನಮ್ಮ ಏನ್ ಹೇಳ್ತಾರೆ ಲೆಜೆಂಡರಿ ಆಕ್ಟರ್ಸ್ ಅಂತ ಹೇಳ್ಬೋದು, ಎಲ್ಲರ ಜೊತೆಗೂ ವರ್ಕ್ ಮಾಡೋದಕ್ಕೆ ಸಿಕ್ತು. ಅದು ಒಂದು ನನ್ನ ಪುಣ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಯತಿರಾಜ್ ಸರ್ ಇಷ್ಟೊಂದು ಒಳ್ಳೆ ಮಾತುಗಳು ನನ್ನ ಹೇಳಿದ್ರಿ. ಐ ಥಿಂಕ್ ತುಂಬಾ ಕಮ್ಮಿ ಜನ ಸ್ಟೇಜ್ ಮೇಲೆ ಬಂದು ನಮಗೆ ಗೊತ್ತಿದ್ರು ಅಷ್ಟು ಓಪನ್ ಆಗಿ ಮೀಡಿಯಾ ಮುಂದೆ ಯಾರು ಹೇಳಲ್ಲ ಸರ್. ನನ್ಗನ್ಸುತ್ತೆ ನಮ್ಮ ಅಪ್ಪ ಹೆಸರು ನಿಮ್ಮ ಹೆಸರು ಒಂದೇ, ಹಾಗಾಗಿ ಅವ್ರ ತರನೇ ನನಗೆ ಆಕ್ಚುಲಿ ನಾನು ಹೇಳಿದ್ದೆ ನಿಮಗೆ ನನ್ನ ಜೊತೆ ಅವ್ರು ಇಲ್ಲ ಇವತ್ತು, ಬಟ್ ಈ ತರ ನಿಮ್ಮಿಂದ ನನಗೆ ಅದೇ ನನಗೆ ಒಂಥರ ಇಮೋಷನ್ ಆಗಿದ್ದು. ಆಕ್ಚುಲಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡ್ರಿ ನಾನು, ಅದಕ್ಕೆ ನಾನು ತುಂಬಾ ಅದಕ್ಕೆ ಸ್ವಲ್ಪ ಇಮೋಷನ್. ಕೂಲ್ ಮಿಸ್ ಮಾಡ್ಕೊಂಡು ಸಿನಿಮಾ ಅಂತ ಬಂದಾಗ ಲೈಫ್ ಹ್ಯಾಸ್ ಟು ಗೋ ಕೂಲ್ ಮಾ ನೀರಿಲ್ಲ ಅಲ್ಲಿ ನೀರು ತಂದಿಲ್ಲ. ಸಿನಿಮಾ ಅಂತ ಬಂದಾಗ 10 ವರ್ಷ ಆಯ್ತು ಇಂಡಸ್ಟ್ರಿಯಲ್ಲಿ. ಅದು ಸಿನಿಮಾ ನನಗೆ ಏನೇ ಮಾಡಿದ್ರು ಬೆನ್ ತಟ್ಟಿ ಪರವಾಗಿಲ್ಲ ನೀವ್ ಮಾಡ್ತೀಯ ಅಂತಾನೆ ಹೇಳಿದವರು. ನಾನು ಅವ್ರನ್ನ ಇಷ್ಟು ಬೇಗ ಕಾಡ್ಕೋತೀನಿ ಅಂತ ಯಾವತ್ತು ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಪಡ್ತಾ ಇದ್ರು, ಬಿಕಾಸ್ ನನಗೆ ಮೀಡಿಯಾದವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ನನಗೆ ನನ್ನ ಅಪ್ಪ ಯಾವುದೇ ಸಿನಿಮಾ ಬಂದ್ರು ಒಂಥರ ಅರ್ಧ ಪ್ರಮೋಷನ್ ಅವರೇ ಮಾಡ್ತಿದ್ರು ನನಗೆ. ಸೊ ಅದಕ್ಕೆ ನರ್ವಸ್ ಆದ್ರೆ ಮೇಬಿ ನಾನು ಒಂಚೂರು ಬ್ಲ್ಯಾಕ್ ಔಟ್ ಆದ್ರೆ ಬಿಕಾಸ್ ಸಡನ್ ಆಗಿ ಸರ್ ಬರೆಲ್ಲ ಮಾತ್ರ ಕೇಳ್ತಾರೆ. ಐ ಥಿಂಕ್ ಎಲ್ಲೋ ಒಂದ್ ಕಡೆ ನಮ್ಮ ಅಪ್ಪಗೆ ನಾನು ಎಷ್ಟು ಸಿನಿಮಾ ಮಾಡಿದೆ ಅದೆಷ್ಟು ಸೂಪರ್ ಹಿಟ್ ಆಯ್ತು ಅನ್ನೋದು ಖುಷಿ ಎಷ್ಟು ಕೊಡ್ತಿತ್ತು. ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಇಷ್ಟು ಒಳ್ಳೇದು ಒಬ್ರು ಸೀನಿಯರ್ ಆಕ್ಟರ್ ಹೇಳ್ತಿರೋದನ್ನ ಕೇಳಿ ಅಷ್ಟೇ ಖುಷಿ ಪಡ್ತಾ ಇದ್ರು. ಐ ಥಿಂಕ್ ನಾವು ಎಷ್ಟು ಸಿನಿಮಾ ಮಾಡ್ತೀವಿ, ಐ ಥಿಂಕ್ ನಾನು ಬೇರೆ ಆರ್ಟಿಸ್ಟ್ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ಒಂದು ಯಾವತ್ತಿಗೂ ಅವರಿಂದ ಕಲ್ತಿರೋದೇನಂದ್ರೆ 100 ಸಿನಿಮಾ ಮಾಡ್ಬೋದು, ಬಟ್ ಹೆಸರು ಒಂದೇ ನಮ್ಮ ಜೊತೆ ಉಳ್ಕೊಳ್ಳೋದು. ಅದನ್ನ ನಾನು ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನಾನು ಉಳಿಸ್ಕೊಂಡು ಮುಂದೆ ಹೋಗೋದಕ್ಕೆ ಇಷ್ಟಪಡುವಂತ ವ್ಯಕ್ತಿ. ಹಾಗಾಗಿ ಸ್ವಲ್ಪ ಇಮೋಷನ್ ಆದ್ರೆ ಸಾರಿ. ಇನ್ನೊಂದು ಇನ್ನೊಂದು ಹೇಳಬೇಕು, ಪವನ್ ಅವರು ನನಗೆ ಈ ಸಿನಿಮಾ ಕೊಟ್ಟಿದ್ದಾಗ ನನಗೆ ಯಾವ ಒಂದು ಸಿನಿಮಾ ಆಪರ್ಚುನಿಟಿ ಕೂಡ ನನ್ನ ಕೈಯಲ್ಲಿ ಇರ್ಲಿಲ್ಲ. ನಾನು ಇಂಡಸ್ಟ್ರಿ ಬಿಟ್ಟು ಹೊರಡಬೇಕು ಅಂತ ನಿರ್ಧಾರ ಮಾಡಿರೋ ಟೈಮಲ್ಲಿ ನನಗೆ ಫಸ್ಟ್ ಬಂದಿದ್ದ ಸಿನಿಮಾ ಧೀರಸಾಗ. ಅದಾದ್ಮೇಲೆ ನಾನು ಶುಗರ್ ಫ್ಯಾಕ್ಟ್ರಿ, ಐರಾವತ್, ರಮಕಮಲ, ಬೇರೆ ಸಿನಿಮಾಗಳನ್ನ ಒಪ್ಕೊಂಡೆ. ಸೊ ನನಗೆ ಇದು ತುಂಬಾ ಇಮೋಷನಲ್ ಯಾಕೆ ಆಗ್ತೀನಿ ಅಂದ್ರೆ ಈ ಮೂವಿ ನನಗೆ ಇಲ್ಲಿ ಇರೋದಕ್ಕೆ ಒಂದು ಜಾಗ ಮಾಡ್ಕೊಡ್ತು. ಅಂಡ್ ಪವನ್ ಅವರ ಡೈರೆಕ್ಷನ್ ಆಗಿ ನಾನು ನಿಜ ಹೇಳ್ತೀನಿ, ನಾನು
ಸಿನಿಮಾ ನೋಡೋ ಮುಂಚೆ ನಾನು ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ, ನಾನು ಸಿನಿಮಾ ನೋಡಿದ್ಮೇಲೆ ನಾನು ನಿಜವಾಗ್ಲೂ ನಾನು ಹೇಳಿದವ್ರಿಗೆ ನನ್ನ ಎಕ್ಸ್ಪೆಕ್ಟೇಷನ್ ಮೀರ್ಬಿಟ್ಟು ನೀವು ಮಾಡಿದೀರಾ ಸಿನಿಮಾನ ಅಂತ. ಯಾಕಂದ್ರೆ ದೊಡ್ಡ ಬಜೆಟ್ ಸಿನಿಮಾ ಯಾರ್ ಬೇಕಾದ್ರೂ ಮಾಡ್ಬೋದು, ಬಟ್ ಒಂದು ಬಜೆಟ್ ರಿಸ್ಟ್ರಿಕ್ಷನ್ ಅಲ್ಲಿ ಒಂದು ಸಿನಿಮಾ ಮಾಡುದು ಅದು ಈಸಿ ಅಲ್ಲ. ಅದನ್ನ ನಿಲ್ಲಿಸಿ 25 ದಿನ ಸೆಲೆಬ್ರೇಟ್ ಮಾಡೋದು ಇವತ್ತಿನ ಕಾಲಕ್ಕೆ ಅದು ಡೆಫಿನೆಟ್ ಆಗಿ ಆಗಲ್ಲ. ಅದನ್ನ ತುಂಬಾ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅವ್ರಿಗೆ ಏನ್ ಸಪೋರ್ಟ್ ಮಾಡಕ್ಕಾಗಿದೆ ನನ್ಗೆ ಗೊತ್ತಿಲ್ಲ, ನನ್ಗೆ ಎಷ್ಟಾಗುತ್ತೆ ನಾನು ಅಷ್ಟು ಮಾಡಿದೀನಿ. ಬಟ್ ಇಂಥವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡ್ಬೇಕು, ಯಾಕಂದ್ರೆ ಇವಾಗ ಜನನೇ ಬರ್ತಾ ಇಲ್ಲ ಥಿಯೇಟರ್ಗೆ. ಅಂತ ಟೈಮಲ್ಲಿ ಪ್ರೊಡ್ಯೂಸರ್ಸ್ ಧೈರ್ಯ ಮಾಡ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಆರ್ಟಿಸ್ಟ್ ಎಲ್ಲರೂ ಕೂಡ ಅವ್ರವ್ರ ಟೀಮ್ಗೆ ಸಪೋರ್ಟ್ ಮಾಡ್ಬೇಕು. ನಾನು ಒಂದು ಆರ್ಟಿಸ್ಟ್ ಆಗಿ ಕೇಳ್ಕೊತೀನಿ, ಯಾಕಂದ್ರೆ ಇತ್ತೀಚೆಗೆ ತುಂಬಾ ಜನ ಹೇಳ್ತಿದ್ದಾರೆ ಆರ್ಟಿಸ್ಟ್ಗಳು ಪ್ರಮೋಷನ್ ಬಂದಾಗ ಬರ್ತಾ ಇಲ್ಲ, ಅವ್ರು ಬೇರೆ ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಹೊಸಬ್ರು ತಂಡಕ್ಕೆ ನಾವ್ಯಾಕೆ ಹೋಗೋದು, ನಾವು ಸ್ವಲ್ಪ ಗುರ್ತು ಪರಿಚಯ ಇದ್ದವ್ರು ಆಗಿದ್ವಿ ಅಂತ. ಬಟ್ ನಾನು ಅದನ್ನ ಯಾವತ್ತಿಗೂ ನಂಬಲ್ಲ, ಯಾಕಂದ್ರೆ ಒಂದು ಸಿನಿಮಾ ನಂಬಿಕೆ ಇಟ್ಕೊಂಡು ಹಾಕಿದ್ದಾರೆ ನಮ್ಮ ಮೇಲೆ ದುಡ್ಡು ಅಥವಾ ನಮ್ಮ ನಂಬಿಕೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ ಅಂದ್ಮೇಲೆ ಅವ್ರ ಜೊತೆ ಅದು 25 ದಿನ ಇರ್ಲಿ ಅಥವಾ 10 ದಿನ ಇರ್ಲಿ ಅಥವಾ 1 ವಾರ ಇರ್ಲಿ ನಾವು ಇರ್ಬೇಕು. ಸೊ ನಾನು ಅದನ್ನ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ. ಅಂಡ್ 55 ದಿನ ಆಗಿ ಮತ್ತೆ ಸಿಗೋಣ. ಅವತ್ತು ನಾನು ಇಮೋಷನಲ್ ಆಗಲ್ಲ ಅನ್ಸುತ್ತೆ, ಬಟ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಾನು ಏನೇನೋ ಹೇಳ್ಬೇಕು ಅಂತ ಎಲ್ಲ ಹೆಸರು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಬ್ಲಾಕ್ ಔಟ್ ಆಗಿದೆ. ಅಂಡ್ ಗುಲ್ಬರ್ಗದ ಎಲ್ಲಾರ್ಗು ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಗುಲ್ಬರ್ಗಕ್ಕೆ ಹೋಗಿದ್ದು ಆ ಒಂದ್ ದಿನದಲ್ಲೇ ನಾನು ಬಂದ ಮೇಲೆ ನನಗೆ ಸಿಗ್ತಿರೋ ಪ್ರೀತಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎವ್ರಿ ಡೇ ನಾನು ಒಂದು ಹೊಸ ಫ್ಯಾನ್ ಪೇಜ್ ಹಾಕ್ತಾ ಇದೆ. ನಾನು ಏನಿದು ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ಇನ್ಸ್ಟರ್ ಅವರು ಇದ್ದಾರೆ ನನ್ನ ಜೊತೆ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂಡ್ ನನಗೆ ಸಪೋರ್ಟ್ ಆಗಿ ನಿಂತು ನನ್ನ ಸಿಸ್ಟರ್ ಬಂದಿಲ್ಲ ಅಶ್ವಿತಿ ಅವರು, ಬಟ್ ಅವರು ಕೂಡ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ನನ್ನ ಫ್ರೆಂಡ್ ಎದ್ದು ಬಂದಿದ್ದಾರೆ, ನಾನು 14 years ಫ್ರೆಂಡ್ ಅವರು. ಆಮೇಲೆ ನಮ್ಮ ಟೀಮ್ ನನ್ನ ಜೊತೆ ಬಸವ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ, ಅವ್ರು ಬಂದಿಲ್ಲ ಇವತ್ತು, ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಅಂಡ್ ಐ ಥಿಂಕ್ ಎಲ್ಲರೂ ಎಷ್ಟು ಹೇಳಿದೀನ ಅಂತ ಥಿಂಕ್ ಮಾಡ್ತಾರೆ, ಬಟ್ ಥ್ಯಾಂಕ್ ಯು ಎಲ್ಲರೂ ಕೂಡ. ಮೊದಲನೇದಾಗಿ ನಮ್ಮ ನಿರ್ದೇಶಕರು ಪವನ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನಿರ್ಮಾಪಕರು ಗುರುಮಣಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲನೇ ಚಿತ್ರ 99 ಆಗಿತ್ತು, ಅದ್ರಲ್ಲಿ ಒಂದು ಚಿಕ್ಕ ಪಾತ್ರ ಗೀತಾ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಚಿತ್ರ. ಅದರಲ್ಲೂ ರೆಕಗ್ನಿಷನ್ ಸಿಕ್ಕ ಚಿತ್ರ ಹಿಂಗ್ ಬಂದ್ ನಾವು ಹೋದ್ರೆ ಹೋಗಿವೇ ಫಿಲ್ಮ್ ಅಲ್ವಾ ಅಂತ ಮಾತಾಡ್ಸೋರು ಸಿಕ್ಕಿದಾಗ. PS ಅವರಲ್ಲಿ ಕಾಣಿಸ್ಕೊಂಡ್ಮೇಲೆ ತುಂಬಾ ಜನ ಕಾಂಪ್ಲಿಮೆಂಟ್ ಸಿಕ್ಕಿದೆ. ಚಿತ್ರ ನೋಡಿದವರೆಲ್ಲ ಹೇಳ್ತಾರೆ ಚಿತ್ರ ಕಾಣಿಸ್ಕೊಂಡು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ. So obviously thanks to many thanks to ಪವನ್ ಸರ್. ಬಹುಶಃ ತುಂಬಾ ಖುಷಿ ಆಗುತ್ತೆ ಈಗ ಒಳ್ಳೆ ಚಿತ್ರೀಕರಣದಲ್ಲಿ ಇರೋದಕ್ಕೆ. ಅಂಡ್ ಯಾವಾಗಲೂ ಹೇಳ್ತಿರ್ತಾರೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ದೇವರಿಗೆ ಗೊತ್ತಿಲ್ಲ ಏನ್ ಸಪೋರ್ಟ್ ಮಾಡಿದ್ವಿ ಅಂತ, ಅವ್ರು ನಮಗ್ ಕಲಾವಿದರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅದನ್ನ ಹೇಳ್ಬೇಕು. ಅಂಡ್ PS ಚಿತ್ರದ ಬಗ್ಗೆ ಹೇಳೋದಾದ್ರೆ ನಮ್ಮ ಚಿತ್ರ ರಿಲೀಸ್ ಆಗಿದೆ Feb 16, 13 ಕನ್ನಡ ಸಿನಿಮಾಗಳು ರಿಲೀಸ್ ಆಗಿತ್ತು. ಅಂಡ್ ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಾರೆ, ಹೊಸಬ್ರಿಗೆ ಸಪೋರ್ಟ್ ಕೊಡಲ್ಲ, ಇಂಥದೆಲ್ಲ ನಾವೇನೋ ಕೇಳೋದ್ರ ನಡುವೆ 13 ಸಿನಿಮಾಗಳಲ್ಲಿ ನಮ್ಮ ಸಿನಿಮಾ 25 ದಿನಗಳವರೆಗೂ ಬಂದು ನಿಂತು ಇವತ್ತು ಸಕ್ಸಸ್ ಪಾರ್ಟಿ ಮಾಡ್ತಿದೀವಿ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂಡ್ ಆ ಎಲ್ಲಾ ಕ್ರೆಡಿಟ್ಸ್, ಆ ಎಲ್ಲಾ ಎಫರ್ಟ್ಸ್ ನಮ್ಮ ನಿರ್ದೇಶಕರು ನಿರ್ಮಾಪಕರು ಹಾಗೆ ಇಡೀ ಟೀಮ್ ಎಫರ್ಟ್ಸ್ ಅಲ್ಲಿ ಕಾಣುತ್ತೆ ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ಬಹುಶಃ ಬೆಂತಟ್ಟಿ ಪ್ರೋತ್ಸಾಹ ಕೊಡೋದ್ಗಿಂತ ಕಾರ್ಯವೇ ಜಾಸ್ತಿ. ಇಂಥ ಒಂದು ಸಂದರ್ಭದಲ್ಲಿ ಅದ್ರ ನಡುವೆ ಎಲ್ಲಾ ಅಡೆತಡೆಗಳನ್ನ ಪಕ್ಕಕ್ಕೆ ಹಾಕಿ ಮುನ್ನುಗ್ಕೊಂಡು ಬಂದಿದೀವಿ 25 ದಿನಗಳವರೆಗೆ ಅಂತ ಹೇಳೋದು ತುಂಬಾ ಖುಷಿ ಆಗುತ್ತೆ. ಸೊ ಥ್ಯಾಂಕ್ಸ್ ಟು ದ ಹೋಲ್ ಪ್ರೇಕ್ಷಕರ ಥ್ಯಾಂಕ್ಸ್ ಇರಬೇಕು. ಅಂಡ್ ನೀವು ಮಾಧ್ಯಮ ಮಿತ್ರರು ಆಕ್ಚುಲಿ ನಮ್ಮನ್ನ ಪ್ರತಿ ಸರಿ ನಮ್ಮ ಸಿನಿಮಾ ಮತ್ತು ಕಂಟೆಂಟ್ ಸಿನಿಮಾ ಜನರು ನೋಡಿ ಅನ್ನೋದನ್ನ ಜನರಿಗೆ ಮುಟ್ಟಿಸ್ತಾ ಇರೋರು ನಿಮ್ಗೆ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್. ಎಲ್ಲರಿಗೂ ಥ್ಯಾಂಕ್ ಯು. ಬಹಳಷ್ಟು ವಿಷಯ ಮರ್ತ್ಬಿಡ್ತೀನಿ. ನಾ ಅದ್ವಿತೀಯನ ನಮ್ಮ ಸಿನಿಮಾದ ನಾಯಕಿ ಅಂತಾಗೆ ಅಥವಾ ನನಗೆ ಕಾಪಿ ಕೊಡಿಸಿಲ್ಲ ಅಥವಾ ನಾವೆಲ್ಲೂ ಭೇಟಿ ಆಗಿಲ್ಲ, ಜೊತೆಗೂ ಅಷ್ಟು ಕೆಲಸ ಮಾಡಿಲ್ಲ. ಅದ್ವಿತೀಯನ ಹೊಗಳಕ್ಕೆ ನನಗೆ 2 ಪಾಯಿಂಟ್ ಇತ್ತು, ಅದನ್ನು ಮರ್ತೇ ನಾನು. ಯಾಕಂದ್ರೆ ಎಲ್ಲ ಮೀಡಿಯಾದ ಫ್ರೆಂಡ್ಸ್ ಇದ್ದೀರಾ, ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ. ನನಗೆ ಆದ ಅನುಭವ ಹೊಂದೋದ್ರೆ ನನ್ನೊಂದು ಸಂಜು ಚಿತ್ರ ಆಡಿಯೋ ಲಾಂಚ್ ಮಾಡಿದೆ. ಅದೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಲೇಡಿ ಒಂದು ಒಳ್ಳೆ ಪಾತ್ರ ಮಾಡ್ತೀವಿ. ಅವ್ರಿಗೆ
ಹಳೆ ಲಾಂಚ್ ಬರೋದಕ್ಕೆ ಒಂದು 6 ಗಂಟೆ ಇದ್ದು 6:30 ಬಂದ್ರು ಅರ್ಧ ಗಂಟೆ ಇದ್ರೆ ಸಾಕು. ಸಾರ್ ಬಿಟ್ಕೊಡೋಣ ಸಾರ್ ಎಷ್ಟು ಆಯ್ತು ಅಂದ್ರೆ ಅವನು ಡೈರೆಕ್ಟರ್ ಸಿನಿಮಾ ಮುಗಿಯೋವರೆಗೂ ನೀನು ಸಿನಿಮಾ ಬರೀ ಶೂಟಿಂಗ್ ಬಂದ ತಕ್ಷಣ ಅದಾಗ ಸಂಬಳ ಕೊಟ್ಟಿರೋದು, ಸಿನಿಮಾ ರಿಲೀಸ್ ಆಗುವವರೆಗೂ ನೀನು ಸಂಬಳ ಅದಕ್ಕೋಸ್ಕರ ನೀನು ಕಮಿಟ್ ಆಗಿರ್ಬೇಕು ಅಂದ್ರೆ ಇಲ್ಲ ಸಾವಿರ ಡೈರೆಕ್ಟ್ ಬಿಟ್ಕೊಡಲ್ಲ. ನಾನು ಹೀಗೆ ಹೇಳಿದೆ, ಆ ಡೈರೆಕ್ಟರ್ ನೀವನ್ನ ಪ್ರೀ ಕಮಿಟೆಡ್ ಸಿನಿಮಾ ಬಿಟ್ಕೊಡದೆ ಹೋದ್ರೆ ಅವನು ಸಿನಿಮಾದಿಂದ ಅನ್ಫಿಟ್ ಅಂತ ಹೇಳಿದೆ. ಅವನು ಅದು ಅರ್ಥ ಆಗ್ಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ ಅದೊಂದು ಇನ್ನೊಂದು ಇತ್ತೀಚೆಗೆ ನಾನು ಯೂಟ್ಯೂಬ್ ಅಷ್ಟು ನೋಡಿದೆ, ಯಾವ್ದೋ ಒಂದು ಹೀರೋಯಿನ್ ಒಂದು 3 ಸಿನಿಮಾಗೆ ಪ್ರಮೋಷನ್ಸ್ಗೆ ಬರಲಿಲ್ಲ ಅಂತ ಪಾಪ ಡೈರೆಕ್ಟರ್ ಪ್ರೊಡ್ಯೂಸರ್ ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ ಕ್ಯಾಮ್ರಾ ಮುಂದೆ. ತುಂಬಾ ನೋಯಿಸ್ ಅಂತೆ. ಈಗ ಪವನ್ ಗೊತ್ತು, ಗುರುಗಳಿಗೆ ಗೊತ್ತು, ಒಂದು ಸಿನಿಮಾನ ಈ ಲೆವೆಲ್ ತರಬೇಕಾದ್ರೆ ಕಷ್ಟ ಇರುತ್ತೆ ಅಂತ ಮತ್ತೆ ಪ್ರಮೋಷನ್ ಆರ್ಟಿಸ್ಟ್ಗಳನ್ನ ತಾಲೂಕಿಗೆ ತರಬೇಕು ಅನ್ನೋ ಅನಿವಾರ್ಯತೆ ಇದೆಯಲ್ಲ, ಅದು ಒಂಥರ ದುಃಖಕರದ ಪರಮಾವಧಿ ಅಂತ ಹೇಳಕ್ ಬಯಸ್ತೀನಿ. ಬಟ್ ಪವನ್ ಮತ್ತೆ ಗುರುಗಳಿಗೆ ನನ್ನ ಪ್ರಕಾರ ಪುಣೆ ಮಾಡಿದ್ರೆ ಗೊತ್ತೀನಿ. ಹಾಗೆ ನರ್ಸ್ ಆಗ್ಬೋದು, ನಮ್ಮ ರವೀಂದ್ರ ಸರ್ ಆಗ್ಬೋದು, ಇಡೀ ಟೀಮು ಅದೇ ಪ್ರಿನ್ಸರ್ ಆಗ್ಬೋದು, ಅತಿಥಿ ಆಗ್ಬೋದು, ನೀವೆಲ್ಲರೂ ಎಲ್ಲಾ ಟೀಮು ಬಹಳ. ಆಮೇಲೆ ನಿಮ್ಮ ಜೊತೆ ಗುರುಗಳಿವ್ರ ಜೊತೆ ಒಂದು ಟೀಮ್ ಇದ್ದಾರೆ, ಹುಡುಗರು ಹೆಸರುಗಳು ನಮ್ಗೆ ಬರೋದಿಲ್ಲ, ಬಹಳ ದಿವಸ ಆಯ್ತು ಶೂಟ್ ಮಾಡಿ. ಎಲ್ಲಾ ಹುಡುಗರು ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಇವರು ಬರೋದು ಕೂಡ ಅಷ್ಟೇ. ಸೊ ಅದೆಲ್ಲ ಒಂದು ಸಪೋರ್ಟ್ ಇವರು ಒಟ್ಟಾರೆಯಾಗಿ ಇವರು ಬರೋದಕ್ಕೆ ಕಾರಣ ಅದನ್ನ ಹೇಳಕ್ ಬಯಸ್ತೀನಿ. ಆಮೇಲೆ ಇದೇ ರೀತಿ ಬಳಸ್ಕೊಂಡು ಎಲ್ಲಾ ಕಲಾವಿದರಿಗೂ ಕೂಡ ನಿರ್ದೇಶಕರು ಮತ್ತೆ ನಿರ್ಮಾಪಕರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ಕೊಡ್ತೀನಿ. ನನಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಬಗ್ಗೆ ಹೇಳಿದಾಗ ಸುಮ್ಮನೆ ಹಾಗೆ ಏನೋ ಒಂಥರ ಇನ್ ಪರ್ಟಿಕ್ಯುಲರ್ ಅಂತ ಹೇಳಿಲ್ಲ, ನನಗೆ ಬಹಳ ಧನ್ಯವಾದಗಳನ್ನು ಹೇಳಲೇಬೇಕು ಅನ್ನುವಂತ ಒಂದು ಕಮಿಟ್ಮೆಂಟ್ ಮಾಡಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಅವರು ಬಂದಿದ್ದಾರೆ. ಅದನ್ನ ಯಾರು ಹೇಳಕ್ ಸಾಧ್ಯ ಆಗಲಿಲ್ಲ. ನನಗೆ ಅವರು ಬಂದಾಗ ಜಸ್ಟ್ ಹಲೋದಿದ್ದು ತಲೆ ಇರಲಿಲ್ಲ. ಹಾಗಾಗಿ ನಿರ್ದೇಶಕರ ಸಂಘದ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದಾಗ ನಮ್ಮ ಈ ಒಂಥರ ಹಾರ್ಡ್ ವರ್ಕಿಂಗ್ ನಿರ್ದೇಶಕರಿಗೆ ಅದೊಂದು ದೊಡ್ಡ ಬ್ಲೆಸ್ಸಿಂಗ್. ಅಂದ್ರೆ ಇಡೀ ಸಂಘ ನಿಮ್ಮ ಒಂದು ಕೆಲಸವನ್ನು ಮೆಚ್ಚಿಕೊಂಡಿದೆ ಅಂತ. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನಗೆ ವಿಶ್ವನಾಥ್ ಅವರಿಗೆ ನಮ್ಮ ಇಡೀ ತಂಡದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಮಾಧ್ಯಮ ಸ್ನೇಹಿತರಿಗೆ ನಾವು ಎಲ್ಲೂ ಮರೆಯಕ್ಕೆ ಸಾಧ್ಯವೇ ಇಲ್ಲ. ಮಾಧ್ಯಮ ಸ್ನೇಹಿತರು ಅಂದ್ರೆ ಅವರು ನಾವು ಒಂದು ಸಲ ನಾನು ತಿಳ್ಕೊಬಹುದು. ಎಲ್ಲ ಬ್ರದರ್ಸು ಎಲ್ಲ ನನಗೆ ನನ್ನ ಸೀನಿಯಾರಿಟಿಗೆ ಒಂದು 3-4 ದಶಕಗಳಿಂದ ಸುಮಾರು ಜನ ಫ್ರೆಂಡ್ಸು. ಅಂದ್ರೆ ನಿಮಗೆ ಅಷ್ಟು ವಯಸ್ಸಾಗಿದೆ ಅಂತಲ್ಲ. ಸೊ ಹಾಗಾಗಿ ಈ ಮಹಾನುಭಾವ ಅಂತೂ ನನಗೆ ಒಂದು 35-40 ಇಯರ್ಸ್ ಫ್ರೆಂಡ್. ಸೊ ಹಾಗಾಗಿ ನಿಮಗೆ ಯಾವತ್ತು ಇದೊಂದೇ ಕಾರ್ಯಕ್ರಮ ಅಂತ ಅಲ್ಲ, ನಮ್ಮ ಚಿತ್ರೋದ್ಯಮಕ್ಕೆ ಒಂದು ದೊಡ್ಡ ಪಿಲ್ಲರ್ ಅಂದ್ರೆ ನೀವು. ಸೊ ನಿಮಗೆ ನಮ್ಮ ಧನ್ಯವಾದಗಳು, ನಮ್ಮ ನಮಸ್ಕಾರಗಳು, ನಮ್ಮ ಪ್ರೀತಿ, ನಮ್ಮ ಗೌರವ ಸದಾಕಾಲ ಇರುತ್ತೆ. ಥ್ಯಾಂಕ್ ಯು. ಇವ್ರಿಗೋಸ್ಕರ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದರೆ ಇವರಿಂದ ಸರ್, ಇವರಿಂದ ಈ ಸಿನಿಮಾ ಇವರು ಬನ್ನಿ ಸರ್, ನಿಮ್ಮ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಸಿನಿಮಾಗೆ ಇದೇ ತರ ಇನ್ನು ಸಿನಿಮಾ ಮಾಡ್ತಾರೆ ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತೆ ಆಕ್ಚುಲಿ ನಮ್ಮ ಟೆಕ್ನಿಷಿಯನ್ಸ್ಗೆ ಕೆಲಸ ಮಾಡಕ್ಕೆ ಅದೆಲ್ಲ ಕಷ್ಟ ಬರಲ್ಲ. ಸೊ ನಮ್ಮ ಪವನ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ನಂಬಿ ನನಗೆ ಸಿನಿಮಾ ಕೊಟ್ಟಿದ್ರು. ಆ್ಯಂಡ್ ಗುರುಬಂಡಿ ಸರ್ ಪ್ರೊಡ್ಯೂಸರ್ಗೂ ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಏನೇ ಸೀನ್ ಕಟ್ ಮಾಡಿದ್ರು ಸಿನಿಮಾಗೆ ಓಕೆ ಅಂದ್ಕೊಂಡು ಸಪೋರ್ಟ್ ಮಾಡಿದ್ರಿ. ಸೊ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ವಿ. ಟೆಕ್ನಿಷಿಯನ್ಸ್ ಆಕ್ಚುಲಿ ಒಂದು ದೊಡ್ಡ ಡ್ರೀಮ್. 25 days ಪ್ರೋಗ್ರಾಮ್ ಏನ್ ನೋಡ್ತಾ ಇದೀವಿ, ಇದೆಲ್ಲ ನಮ್ಮಂತ ಟೆಕ್ನಿಷಿಯನ್ಸ್ಗೆ ಡ್ರೀಮ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ತುಂಬ ಆತ್ಮೀಯ ಹಾಸ್ಪಿಟಲ್ ನಮಗೆ ಸಣ್ಣ ಸಂಸ್ಥೆ ಬೇಕು ಮಾಡಿದ್ರೆ ಸಿನಿಮಾ ಒಳ್ಳೆಯದಿದೆ. ಇನ್ನು ಮಾಡೋದ್ರಲ್ಲಿ ನಮಗೆ ಏನು ಕೇಳಿಸಿಲ್ಲ, ಏನು ಅರ್ಥ ಆಗಲಿಲ್ಲ. ಮತ್ತೆ ನಿರ್ಮಾಪಕರಿಗೆ ನಾನು ಯಾವತ್ತೂ ಅಷ್ಟೇನಾ? ಓಕೆ, ಅಬ್ಸಲ್ಯೂಟ್ಲಿ ಅದೇ ತರ ಎಮೋಷನಲ್ ಆಗ್ತಿದ್ದೇನೆ. ಇನ್ಫ್ಯಾಕ್ಟ್ ನನಗೆ ಮೈಕ್ ಹಿಡಿದ್ರೆ ಭಯ ಎಲ್ಲ ಮಾತಾಡೋದಕ್ಕೆ. ಇಲ್ಲ ಸರ್, ಸುಮ್ಮನೆ ಓಕೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮೀಡಿಯಾ ಸ್ನೇಹಿತರಿಗೆ, ಹಿರಿಯರಿಗೆ, ನಮ್ಮ ವಿಶ್ವನಾಥ್ ಸರ್ಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ. ಎಲ್ಲ ಗಣ್ಯರಿಗೆ, ನಮ್ಮ ಡಿಜಿಟಲ್ ಸ್ನೇಹಿತರಿಗೆ, ಎಲ್ರಿಗೂ ನಮ್ಮ ಭರತ್ ಚಿಂಟು, ಉಮೇಶ್, ಶಿವು ಸರ್, ಯಾರೆಲ್ಲ ಇನ್ಫ್ಯಾಕ್ಟ್ ನಮ್ಮ ಡೈರೆಕ್ಷನ್ ಟೀಮ್,
ಎಲ್ಲರೂ ಇದ್ದಾರೆ ಇವತ್ತು. ಸೊ ಅಂದ್ರೆ ನಮ್ಮ ಸಿನಿಮಾ ಜೊತೆಗೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಪ್ರತಿಯೊಬ್ರು ಕೂಡ. ಅಂಡ್ ತುಂಬಾ ಖುಷಿ ಆಗ್ತಿದೆ. ನನ್ನ ಹೆಸರು ಪವನ್ ಕುಮಾರ್ ಅಂತ, ತೀರಸಂಗ ಚಿತ್ರದ ನಿರ್ದೇಶಕ. 25 days ಅನ್ನೋದು ಸಾಮಾನ್ಯವಾಗಿ ಅದು ಸುಲಭವಾದಂತಹ ಕೆಲಸ ಅಲ್ಲ. ಯಾಕಂದ್ರೆ ಅತಿಥಿ ಅವರು ಹೇಳಿದಾಗೆ, ಸಾಕಷ್ಟು ಜನ ಹೇಳಿದಾಗೆ, ಅವತ್ತು ಟೋಟಲ್ ಆಗಿ ಇಂಡಿಯನ್ ಸಿನಿಮಾ ಲೆಕ್ಕ ತಗೊಂಡು 21 ಸಿನಿಮಾ ರಿಲೀಸ್ ಆಗಿತ್ತು. ನಾವು ಸಿನಿಮಾ ರಿಲೀಸ್ ಮಾಡಿದ ವಾರನೇ. ಅಂತದ್ರಲ್ಲಿ ಇವತ್ತು 25 days ಮಾಡ್ತಾ ಇದೀವಿ, ಒಂದು ಫಂಕ್ಷನ್ ಸೆಲೆಬ್ರೇಟ್ ಮಾಡ್ತಿದೀವಿ ಅಂತಂದ್ರೆ ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್, ನಮ್ಮ ಪ್ರೊಡ್ಯೂಸರ್ ಗುರುಮಂಡಿ ಸರ್ಗೂ ಕೂಡ ನಾನು ಗ್ರಾಟಿಟ್ಯೂಡ್ ಹೇಳ್ತೀನಿ. ಥ್ಯಾಂಕ್ ಯು ಅಂತ ಹೇಳಿದ್ರೆ ಐ ಥಿಂಕ್ ಅದಕ್ಕಿಂತ ದೊಡ್ಡ ಒಂದು ಏನಾದ್ರು ಬೇರೆ ಹೇಳೋದು ಅಂತಂದ್ರೆ ಗ್ರಾಟಿಟ್ಯೂಡ್ ಅಂತ ಹೇಳ್ತೀನಿ ಅವ್ರಿಗೆ. ನನ್ನ ತಾಯಿ ಇಲ್ಲೇ ಇದ್ದಾರೆ, ಪ್ರತಿ ಹಂತದಲ್ಲೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿ ಇವಾಗ ನಾನು ನಿಂತಿದ್ದೀನಿ ಅಂತಂದ್ರೂ ಕೂಡ ಅವ್ರ ಕಾರಣ. ಅದಕ್ಕೆ ರೀಸನ್ ಏನಂದ್ರೆ ಈಗ ಎಮೋಷನಲ್ ಆಗ್ತೀವಿ ಅಂತಂದ್ರೆ ಜರ್ನಿ ಆ ರೀತಿ ಇರುತ್ತೆ. ಅಂದ್ರೆ ಕೆಲವರು ನಿರ್ದೇಶಕರಿಗೆ ಹೇಗೆ ಅಂತಂದ್ರೆ, ಕೆಲವು ನಿರ್ಮಾಪಕರಿಗೆ ಹೇಗೆ ಅಂತಂದ್ರೆ ಎಲ್ಲ ಒಂಥರ ಫ್ಯಾಕ್ಟ್ ಆಗಿ ವಿಷಯಗಳು ಸಿಗ್ತಾ ಹೋಗುತ್ತೆ, ಬಜೆಟ್ಗಳು ಸಿಗ್ತಾ ಹೋಗುತ್ತೆ, ಸಂದರ್ಭಗಳು ತುಂಬಾ ಅನುಕೂಲ ಮಾಡ್ತಾ ಹೋಗುತ್ತೆ. ಬಟ್ ನಮಗೆ ಎಲ್ಲಾನು ಇದ್ರೂ ಕೂಡ ಏನಾದ್ರೂ ಒಂದು ಸಮಸ್ಯೆಗಳು, ಆಬ್ಸ್ಟೇಕಲ್ಸ್ ಅಂತ ನಾವು ಹೇಗೆ ಹೇಳ್ತೀವಿ, ಆಗ್ತಾನೆ ಇತ್ತು. ಬಟ್ ಅದನ್ನೆಲ್ಲವನ್ನೂ ನೆಟ್ಟು ಅದನ್ನೆಲ್ಲ ನಾವು ಅದೇನೇನಂದ್ರೆ ಅದ್ರಲ್ಲಿ ಏನೇ ಬಂದ್ರು ಕೂಡ ಅದೆಲ್ಲ ತಲೆ ಕೆಡಿಸ್ಕೊಳ್ದೆ ಇವತ್ತು ಈ ಒಂದು ಸಂದರ್ಭಕ್ಕೆ ಸೇರಿದ್ದೀವಿ. ಆ ವಿಚಾರದಲ್ಲಿ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಅಂಡ್ ಅದ್ವಿತಿ ಶೆಟ್ಟಿ ಬಗ್ಗೆ ಏನ್ ಹೇಳೋಣ, ಅವ್ರು ಸಾಕಷ್ಟು ಕಡೆ ಬಿಕಾಸ್ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಈ ಒಂದು ಸ್ಥಾನ ಇದೆಯಲ್ಲ, ಡೈರೆಕ್ಟರ್ ಅನ್ನೋ ಸ್ಥಾನ ಇದೆಯಲ್ಲ, ಇದು ನಿಭಾಯಿಸುವಂತದ್ದು ತುಂಬಾನೇ ಕಷ್ಟ, ದೊಡ್ಡ ಜವಾಬ್ದಾರಿ ಕೆಲಸ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾವು ನೆನಪಲ್ಲಿ ಇಟ್ಕೊಂಡು, ಪ್ರತಿಯೊಬ್ರು ಹೆಸರನ್ನು ಕೂಡ ನೆನಪಲ್ಲಿ ಇಟ್ಕೊಂಡು, ಪ್ರತಿಯೊಬ್ಬರಿಗೂ ಕೂಡ ಗೌರವ ಎಲ್ಲಾದ್ರೂ ಮಿಸ್ ಮಾಡ್ಬಿಟ್ರೆ ಅವ್ರೇನ್ ಅನ್ಕೊಂತಾರಪ್ಪ ಒಂದು ಫೀಲ್ ಆಗ್ತಾ ಇರುತ್ತೆ. ಸೊ ಆ ವಿಚಾರದಲ್ಲಿ ಸಾಕಷ್ಟು ಜನ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಅದ್ವಿತಿ ಬಗ್ಗೆ ಹೇಳೋದೇನು ಅಂತಂದ್ರೆ, ಅವ್ರ ತಂದೆ ತೀರ್ಕೊಂಡಿರೋ ವಿಚಾರ ಎಷ್ಟು ಅವರಿಗೆ ಎಮೋಷನಲಿ ಹರ್ಟ್ ಆಯ್ತು. ಸೊ ಆಸ್ ಅ ಟೀಮ್ ನಮಗೂ ಕೂಡ ಅದು ತುಂಬಾ ನೋವಾಗಿದೆ. ಎಲ್ಲ ನನಗೂ ಇವತ್ತು ಹೇಳ್ಕೊಂಡಿದ್ದಿಲ್ಲ, ಇವತ್ತು ಅವ್ರು ರಿಪೇರ್ ಆಗಿತ್ತು. ಬಿಕಾಸ್ ಮಗಳ ಒಂದು ಏಳಿಗೆನ ನೋಡಿದಾಗ ಐ ಥಿಂಕ್ ಪೇರೆಂಟ್ಸ್ಗೆ ಇನ್ನೇನು ಖುಷಿ, ಅದಕ್ಕೆ ಬೇರೆ ಏನ್ ಬೇಕಾಗಲ್ಲ. ಸೊ ಇಲ್ಲ ಅನ್ನೋದು ಅವ್ರಿಗೆ ಎಷ್ಟು ಬೇಜಾರಾಗಿದೆಯೋ ಅಷ್ಟೇ ನನಗೂ ಕೂಡ, ನಮ್ಮ ಟೀಮು ಕೂಡ ಬೇಜಾರಾಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಬ್ಲೆಸ್ ಮಾಡ್ತಿರ್ತಾರೆ ಅನ್ನೋದು ಖಂಡಿತ ನನಗೆ ಗೊತ್ತಿದೆ. ಅಂಡ್ ಅದ್ವಿತಿ ಬಗ್ಗೆ ಹೇಳೋದಾಯ್ತು ಅಂದ್ರೆ ಇವತ್ತಿನವರೆಗೂ ಅವ್ರು ಹೇಳ್ತಾರೆ ತೀರ ಸಾಮ್ರಾಟ್ ನನ್ಗೆ ಇವತ್ತು ಉಳ್ಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ನಾನು ಪಾತ್ರ ಕೊಟ್ಟೆ, ನಮ್ಮ ಟೀಮ್ ಕಾರಣ, ನಾನ್ ಕಾರಣ, ಸುಮಾರು ಕಡೆ ಹೇಳ್ತಾರೆ. ಬಟ್ ಏನಂದ್ರೆ ಹೇಳೋ ಮಾತನ್ನ ಉಳಿಸ್ಕೊಂಡು ಇವತ್ತಿನವರೆಗೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಕನ್ಸರ್ನ್ಸ್ ಇದ್ರು ಕೂಡ, ಇನ್ಫ್ಯಾಕ್ಟ್ ಅವ್ರಿಗೆ ನನಗೆ ಏನೋ ಒಂದು ಸ್ವಲ್ಪ ಏಟ್ ಆಗಿದೆ, ನೋವಾಗಿದೆ ಅವ್ರಿಗೆ, ಯಾವುದೇ ಇವೆಂಟ್ಗೆ ನೀವು ಕರೀರಿ ಇಲ್ಲ ಅಂತ ಹೇಳಿಲ್ಲ. ಇವತ್ತೇನೋ ನಡೀತಾ ಇರ್ಬೇಕು ಅಂತಂದ್ರೆ ಬಂದು ಇವತ್ತಿನವರೆಗೂ ನನ್ನ ಜೊತೆ ಸಪೋರ್ಟ್ ಮಾಡಿದ್ದಾರೆ. ಸೇವ್ ಲೆಸ್ ಅಂಡ್ ಬಿ ಯು ಯು ಆರ್ ಅದ್ವಿತಿ, ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸಲ ನಮಗೂ ಜಗಳ ಅಲ್ಲ, ಅದು ಎಲ್ಲ ನಾವು ಮರ್ತು ಹೋಗ್ತೀವಿ ಕೆಲವೊಮ್ಮೆ. ಬಟ್ ಯಾವ್ದು ಬೇಕು ಅಂತಲ್ಲ, ಬಟ್ ಇಟ್ ಡಿಸರ್ವ್ಸ್ ಮೆನಿ ಮೋರ್ ಈ ತರ ಒಂದು ಮೈಲ್ ಸ್ಟೋನ್ಸ್ ಜರ್ನಿ ದೊಡ್ಡ ಮಟ್ಟಕ್ಕೆ ಸಿಗಲಿ. ಒಂದು ಅದ್ಭುತವಾದಂತಹ ಕಲಾವಿದೆ ಇಂಡಸ್ಟ್ರಿ, ಇಂಥ ಕಲಾವಿದರನ್ನ ಆಕ್ಚುಲಿ ಬರ್ಮಾಡ್ಕೋಬೇಕು, ಒಪ್ಕೋಬೇಕು, ಅದನ್ನ ಬೆಳೆಸಬೇಕು ಅಂತ ಮನಸ್ಸಾರ ನಾನು ಕೇಳ್ಕೊಂತ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಟಿಲ್ ದಿಸ್ ಮೂಮೆಂಟ್. ಅಂಡ್ ಐ ಹೋಪ್ ವಿ ಜಸ್ಟ್ ವರ್ಕ್ ಮೋರ್ ಅಂಡ್ ಮೋರ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಗ್ರಾಟಿಟ್ಯೂಡ್ ಫಾರ್ ಯು ಆಸ್ ವೆಲ್. ಏನಾದ್ರೂ ಮರ್ತಿದ್ರೆ ಕ್ಷಮೆ ಇರಲಿ. ನಮಗೂ ಒಂಥರ ಲೆಟರ್ ಕೋಲ್ಡ್ ವಾರ್ ಆಗ್ತಾನೆ ಇರುತ್ತೆ, ಸಾಕಷ್ಟು ವಿಚಾರಗಳು ಹೇಳಿದ್ರಲ್ಲ. ಈ ಜವಾಬ್ದಾರಿನ ನಿಭಾಯಿಸೋದು ತುಂಬಾ ಒಂಥರ ಸ್ಟ್ರೆಸ್ ಆಕ್ಚುಲಿ. ಯಾಕಂದ್ರೆ ಎಲ್ಲರೂ ಕೂಡ ನಾವು ನೆನಪಲ್ಲಿ ಇಟ್ಕೊಂಡು ಯಾರಿಗೂ ಕೂಡ ಹರ್ಟ್ ಆಗ್ತದಂಗೆ ಎರಡೂ ಕಡೆ ನಿಭಾಯಿಸೋ ಕೆಲಸ ಇದೆಯಲ್ಲ, ಒಂಥರ ಅದು ಐ ಥಿಂಕ್ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ದಟ್. ಅಂಡ್ ಅರಸು ಸರ್ ಥ್ಯಾಂಕ್ ಯು. ಒಂದು ಒಳ್ಳೆ ಪಾತ್ರ ನಾವು ಅರಸು ಸರ್ ಮಾಡಬೇಕು ಅಂತ ಅಂದಾಗ ಖುಷಿನ ಒಪ್ಕೊಂಡು ಅವ್ರು ಕೂಡ ನಮ್ಮ ಜೊತೆ ಇವರಿಗೂ ಕೂಡ ಸಾಥ್ ಕೊಟ್ಕೊಂಡು ಜೊತೆಲಿದ್ದಾರೆ. ತುಂಬಾನೇ ಮುಖ್ಯವಾಗಿ ಥ್ಯಾಂಕ್ ಯು ಸರ್. ನಿಮ್ಮ ಬಿಸಿ ಸ್ಕೆಡ್ಯೂಲ್ ಕೂಡ ಬಂದು ನಮಗಾಗಿ ಈ ಒಂದು ಜರ್ನಿಲಿ ನಿಮ್ಮ ಜೊತೆ ಸ್ಥಿತಿಗೆ ಥ್ಯಾಂಕ್ ಯು. ನಮ್ಮ ರವೀಂದ್ರನಾಥ್ ಸರ್ ಬಗ್ಗೆ ಐ ಥಿಂಕ್ ಏನ್ ಹೇಳೋದು ಏನ್ ಬಿಡೋದು ಗೊತ್ತಿಲ್ಲ. ದೊಡ್ಡಪ್ಪ ಇದೆ ಅವ್ರು ನನಗೆ. ಎನಿಥಿಂಗ್ ಎನಿ ಟೈಮ್ ಅನ್ನೋ ಪರ್ಸನ್ ಅವರು. ಯಾಕಂದ್ರೆ ಇನ್ನೊಂದು
ನಮ್ಮಂತ ಸೆರೆಗಳಲ್ಲಿ ಎಲ್ಲೋ ಇರುವಂತಹ ಒಬ್ಬ ಆ ವ್ಯಕ್ತಿಗಳನ್ನ ಗುರುತಿಸಿ ಅವ್ರ ಬಾಯಲ್ಲಿ ಕೇಳುವಂತಹ ಮಾತೆ ಅದು ನಿಜವಾಗ್ಲೂ ಏನೋ ಒಂದು ಸಾಧನೆ ಮಾಡಿದೀವಿ, ಒಬ್ಬ ಪುಟ್ಟದ ಸಾಧನೆ ಮಾಡಿದೀವಿ ಅನ್ನೋದಕ್ಕೆ ಅವರ ಪ್ರೀತಿಯಿಂದ. ಇನ್ಫ್ಯಾಕ್ಟ್ ಇವತ್ತು ರವಿ ಸರ್ ಅವರ ಬ್ರದರ್ ಆಕ್ಚುಲಿ ಅವರು ತೀರ್ಕೊಂಡಿರುವಂತ ಒಂದು ಕಾರ್ಯ ಆಯ್ತು, ಇನ್ಫ್ಯಾಕ್ಟ್ ವರ್ಷದ ಕಾರ್ಯ ಆಯ್ತು. ಬಟ್ ನೋಡಿ, ನಾನು ಅವ್ರಿಗೆ ಹೇಳಿದೆ ಸರ್ ನೀವು ದಯವಿಟ್ಟು ಬರಲೇಬೇಕು ಅಂತ. ಸಮಯ ಮಾಡಿಕೊಂಡು ಫ್ಯಾಮಿಲಿ ಒಂದು ಆ ಫಂಕ್ಷನ್ ಇದ್ರು ಕೂಡ ನನ್ನ ಜೊತೆ ನಿಂತ್ಕೊಂಡಿದ್ದಾರೆ. ಇವತ್ತು ಹೇಳಿಲ್ಲ ಅವ್ರಿಗೆ, ನನ್ನ ಹತ್ರ ಹೇಳಲೇಬೇಕು. ಯಾಕಂದ್ರೆ ಗೊತ್ತಾಗಲ್ಲ, ರೀಸನ್ ಕೊಡ್ತೀವಿ ನಾವೆಲ್ಲದಕ್ಕೂ ಬಿಸಿ ಅದು ಇದು ಅಂತ. ನೋಡಿ ಅದೇ ತೊಡಗೋಣ ಅಂತ ಹೇಳೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಮಯಕ್ಕೆ. ಅಂಡ್ ಅಗೇನ್ ಸಾರಿ ಮೀಡಿಯಾದವ್ರಿಗೆ ನಾನು ತುಂಬಾ ಟೈಮ್ ತಗೊಂತಾ ಇದ್ದೀನಿ, ಕ್ಷಮೆ ಇರಲಿ. ವರುಣ್ ಸರ್ ಥ್ಯಾಂಕ್ ಯು. ನಮ್ಮ ಚಿತ್ರದ ಎಂಟೈರ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಕ್ಚುಲಿ ಮುಗಿದಿರೋದೇ ಅವತಾರ್ ಮೀಡಿಯಾಸ್ ಅಂತ ಒಂದು ಸ್ಟುಡಿಯೋದಲ್ಲಿ. ಸೊ ವರುಣ್ ಸರ್ ಅಂತೂ ಐ ಥಿಂಕ್ ನಮ್ಮ ಪ್ರೊಡ್ಯೂಸರ್ ಹೇಗೆ ನನ್ನ ಜೊತೆಗೆ ಸಪೋರ್ಟಿವ್ ಆಗಿದ್ದಾರೆ, ಅದರ ಸಮಬಲವಾಗಿ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಜೊತೆಯಲ್ಲಿ ನಮ್ಮ ಜೊತೆ ಟ್ರಾವೆಲ್ ಮಾಡೋದಕ್ಕೆ ಥ್ಯಾಂಕ್ ಯು. ಇವತ್ತು ಈ ಸಿನಿಮಾ ಸಾಕಷ್ಟು ಜನಗಳಿಗೆ ಕ್ರೆಡಿಟ್ ಅನ್ನು ಸಲ್ಲಬೇಕಾಗುತ್ತೆ ಸರ್. ಇವತ್ತು ಒಂದು ಮಾಮ್ ಮನಸಾರೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ನಮ್ಗೆ ಅವಕಾಶ ಕೊಟ್ಟು ಇಲ್ಲಿ ತನಕ ಈ ಸಕ್ಸಸ್ ಮೀಟ್ ತನಕ ನಮ್ಮ ಜೊತೆ ನೀವು ಇರೋದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸತೀಶ್ ಚಂದ್ರಯ್ಯ ನಮ್ಮ ಎಡಿಟರ್, ಮೋರ್ ದನ್ ಎಡಿಟರ್, ನನ್ನ ಫ್ರೆಂಡ್ ಅಂತ ಹೇಳ್ತೀನಿ, ಎಡಿಟರ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ತುಂಬಾ ವರ್ಷದ ಒಂದು ಮೋರ್ ದನ್ ಡಿಕೇಡ್ ಆಫ್ ಫ್ರೆಂಡ್ಶಿಪ್ ನಮ್ದು. ಐ ಥಿಂಕ್ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀನಿ. 13-14 ಟ್ರೈಲರ್ ನಾವು ಕಟ್ ಮಾಡಿ ಮನೇಲಿ ಒಂದು ಟ್ರೈಲರ್ನ ಐ ಥಿಂಕ್ 14th ಟ್ರೈಲರ್ ನಾವು ಫೈನಲ್ ಮಾಡಿದ್ದು. ಸೊ ಆ ಕಾರಣದಿಂದ ನನ್ನ ಜೊತೆಗೆ ಕೆಲಸ ಮಾಡುವಂತ ಸತಿ ಎನಿ ಟೈಮ್ ನಾನು ಏನಾದ್ರು ಬೇಕು ಅಂದಾಗ ಯಾವತ್ತೂ ಇಲ್ಲದೆ ಇಲ್ಲ ಅಂತ ಹೇಳೋದು ನನ್ನ ಜೊತೆಗೆ ಇವತ್ತಿನವರೆಗೂ ನಿಂತಿದ್ದಾರೆ. ಅವ್ರ ಕಷ್ಟ ಆದ್ರೂ ಸಹ ಇನ್ಫ್ಯಾಕ್ಟ್ ಅವ್ರ ಡೇಟ್ ಸಿಗೋದು ತುಂಬಾ ಕಷ್ಟ ಇದೆ ಬಿಡಿ, ನಾನು ತುಂಬಾ ಕಾಯಿಸಿದ್ದಾರೆ ನಮ್ಮ ವಿಚಾರದಲ್ಲಿ. ಅವ್ರ ಡೇಟಿಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಕೂಡ ಕೆಲಸ ಮಾಡಿದ್ದೀನಿ. ಸೊ ಅಷ್ಟು ಬಿಸಿ ಪರ್ಸನ್ ಅವರು. ಬರ್ತೀವಿ, ಥ್ಯಾಂಕ್ ಯು ಸತಿ ನಮ್ಮ ಟೀಮ್ ಜೊತೆ ನೀವು ಭಾಗಿಯಾಗಿದ್ದಕ್ಕೆ. ವಿನು ಸರ್ ನೋಡಿ ಅವ್ರು ಬಂದ್ರು, ಯಾಕೆ ಹೀಗೆ ಮಾತಾಡ್ಕೊಂಡು ಹೋಗ್ಬಿಟ್ರು. ಇದೊಂದು ಸಿನಿಮಾ ಆಗಿದೆ ಸರ್, ಹಿಂಗಿದೆ ಸಿನಿಮಾ ತೋರಿಸಿದಾಗ ಐ ಥಿಂಕ್ ಯತಿರಾಜ್ ಲಾಸ್ಟ್ ಟೈಮ್ ಕೂಡ ಹೇಳಿದ್ರು, ಸಿನಿಮಾ ಬೇರೆ ಒಂದು ಹಂತಕ್ಕೆ ತಗೊಂಡು ಹೋಗಿರೋದು ನಿಜವಾಗ್ಲೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಂದ ಅಂತಾನೆ ಹೇಳ್ತಿದ್ರು. ತಪ್ಪೇ ಇಲ್ಲ ಅದು. ಯಾಕಂದ್ರೆ ಹುಚ್ಚನಾಗಿ ನಾವು ಇಬ್ಬರು ಕೆಲಸ ಮಾಡಿದೀವಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ತಲೆ ಕೆಡಿಸ್ಕೊಂಡು ಇಂತಹ ಬಜೆಟ್ ಅಲ್ಲಿ ಏನ್ ಅದ್ಭುತವಾಗಿ ಮಾಡ್ಬೋದು ಅಂತ ಹುಚ್ಚರ ಸಂತೆ ನಮ್ದು. ನಮ್ ಕೆಲ್ಸಕ್ಕಂತ ಹೇಳಿದಾಗ ಹುಚ್ಚರ ಸಂತೆ ನಾವೆಲ್ಲ ಆ ಸಂತೆಗಳಲ್ಲಿ ನಾವೆಲ್ಲ ಎಲ್ಲೋ ಹಸಿವಾಗಿ ಒದ್ದಾಡ್ತಿರುವಂತಹ ಒಂದು ಜೀವಿಗಳು ನಾವೆಲ್ಲ. ಸೊ ವಿನು ಸರ್ ಐ ಥಿಂಕ್ ಇವತ್ತು ಈ ಹಂತದಲ್ಲಿ ನಾವು ಇದೀವಿ ಅಂತಂದ್ರೆ ಯು ಆಲ್ಸೋ ಒನ್ ಆಫ್ ದ ಪಾರ್ಟ್ ಆಫ್ ಇಟ್ ಸರ್. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ನೀವು ಸಪೋರ್ಟ್ ಮಾಡಿ ನಿಂತಿದ್ದಕ್ಕೆ. ಅದ್ಭುತವಾಗಿ ನಮ್ಮ ಜೊತೆಗೆ ಏನೇನು ಕೆಲಸ ಮಾಡಿದ್ದೀರಾ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ಡೈರೆಕ್ಷನ್ ಟೀಮ್ ನಾಗರಾಜ್, ಸಾಕಷ್ಟು ಜನ, ಅಂಬರೀಶ್ ಇದ್ದಾರೆ, ನಮ್ಮ ಸಾಗರ್ ಇದ್ದಾನೆ ಇಲ್ಲಿ, ಅಂಡ್ ನಾಗೇಶ್ ಇದ್ದಾನೆ. ಸೊ ನಮ್ಮ ಎಂಟೈರ್ ಟೀಮ್ ಹೇಗೆ ಅಂತಂದ್ರೆ ಉತ್ಸವ ಅಂತ ಕೆಲಸ ಮಾಡ್ಕೊಂತಾರೆ ಬಿಡಿ. ಉತ್ಸವ ಸೇರಿದ್ರೆ ಅವ್ನು ಉತ್ಸಾಹ ಆಗೋದು, ಆ ತರ ಉತ್ಸವ ಇದ್ದಾರೆ ಇಲ್ಲಿ. ಬೇರೆ ತರ ಕಲ್ಪನೆ ಮಾಡ್ಕೋಬೇಡಿ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಅನ್ನೋದಕ್ಕಿಂತ ಜವಾಬ್ದಾರಿನ ತಗೊಂಡು ಏನೇ ಅಡೆತಡೆಗಳು ಬಂದ್ರು ಕೂಡ ನಮ್ಮ ಜೊತೆ ನಿಂತು ನೀವೆಲ್ಲ ವರ್ಕ್ ಮಾಡಿದ್ದೀರಾ. ಇನ್ಫ್ಯಾಕ್ಟ್ ಆ ಡೈರೆಕ್ಷನ್ ಟೀಮ್ ಅಲ್ಲಿ ನೀವೆಲ್ಲ ವರ್ಕ್ ಮಾಡಿರೋ ಅಂತಂದ್ರೆ ಪ್ರೊಡ್ಯೂಸರ್ ಕಾರಣ. ಯಾಕಂದ್ರೆ ಸಾಕಷ್ಟು ವಿಚಾರಗಳು ಇರ್ತವೆ. ಸೊ ಅವರ ಕೆಲವೊಂದು ಏನಾದ್ರು ಹೇಳ್ತಾರೆ ಬೇಕು ಅಂತ ಅಂದಾಗ ನಾನು ಜಾಸ್ತಿ ಅದಕ್ಕೆ ಕಟಿಯಾಡ್ಸಕ್ ಹೋಗಲ್ಲ, ಅವ್ರ ಡಿಸಿಷನ್ ಅಂತಂದ್ರೆ ಬಿಟ್ಬಿಡ್ತೀನಿ. ಸೊ ಆ ಎಂಟೈರ್ ಡೈರೆಕ್ಷನ್ ಟೀಮ್ ಏನ್ ವರ್ಕ್ ಮಾಡಿದ್ರೆ ಕ್ರೆಡಿಟ್ ಗೋಸ್ ಟು ಹಿಮ್. ಸೊ ಅವ್ರಿಗೆ ಸಲ್ಲಿಸ್ಬೇಕು. ಅಂಡ್ ಈಚರ ಕೂಡ ನಮ್ಮ ಜೊತೆಗೆ ಇಲ್ಲೇ ಇದ್ದಾರೆ. ಅವ್ರಿಗೆ ಬಗ್ಗೆ ಹೇಳ್ಬೇಕಂದ್ರೆ ಮಾಡುವಂತ ಸಣ್ಣ ಪಾತ್ರ ಆದ್ರೂ ಕೂಡ ಇವಾಗ ಹೆಂಗಾಗಿದೆ, ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿದ್ರು ಕೂಡ ನಾವೇನಾದ್ರು ಒಂದು ಪೋಸ್ಟ್ ಅಥವಾ ಏನಾದ್ರು ಶೇರ್ ಮಾಡಿ ಅಂತ ಹೇಳಿದಾಗ ತುಂಬಾ ಯೋಚನೆ ಮಾಡ್ತಾರೆ. ನಾನು ಇಲ್ವಲ್ಲ ಅಷ್ಟೊಂದು ಪ್ರೆಸೆನ್ಸ್, ನಾನು ಯಾಕಪ್ಪ ಮಾಡ್ಬೇಕು ಅಂತೆಲ್ಲ ಯೋಚನೆ ಮಾಡೋ ಟೈಮಲ್ಲಿ ನಮ್ಮ ಸಿನಿಮಾದ ಐ ಥಿಂಕ್ ಫೀಲ್ ಟುಡೇ ನಾನು ನಮ್ಮ ಪ್ರೊಡ್ಯೂಸರ್ ನಮ್ಮ ಟೀಮ್ ಬಿಟ್ರೆ ಐ ಥಿಂಕ್ ಸಣ್ಣ ಪಾತ್ರ ಅಂದ್ರೂ ಕೂಡ ದೊಡ್ಡ ಮನಸ್ಸಿದೆ ಹುಡುಗಿಗೆ. ಸೊ ಅದ್ಭುತವಾಗಿ ಆ ಇನಿಷಿಯೇಟಿವ್ ತಗೊಂಡು ಇಂಟರ್ವ್ಯೂಸ್ ಗಳೆಲ್ಲ ಅವರೇ ಸ್ವತಃ ಬಂದ ಜೊತೆಗೆಲ್ಲ ನಿಂತು ಆ ಒಂದು ಶೋನ ರನ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಿಸ್ಟರ್, ಥ್ಯಾಂಕ್ ಯು ಫಾರ್ ದಟ್. ಕಡೆಯದಾಗಿ ಐ ಥಿಂಕ್ ಏನಿಲ್ಲ ಹೇಳೋದಕ್ಕೆ, ನಮ್ಮ ಪ್ರೊಡ್ಯೂಸರ್ ನಾನು ಮೇಲ್ ಕಲ್ತ್ಕೊಡ್ತೀನಿ. ಸುಮ್ಮನೆ ಕೂತಿದೆ ಪಾಪ, ಕೂತಿದೆ ಸಾಕಾಗಲ್ಲ, ಬಂದ್ಬಿಡಿ. ಊಟಕ್ಕೆ ಮಾತಂತ ಹೇಳಕ್ ಹೋಗಲ್ಲ.
ಸಿಕ್ಕಾಪಟ್ಟೆ ಕಿತ್ತಾಡ್ತಿರ್ತೀವಿ. ಮೊನ್ನೆ ರಾತ್ರಿ ಕೂಡ ನಮಗೂ ಜೋಳಗಳು ಜಗಳನೇ ಆಯ್ತು. ಆದ್ರೂ ಕೂಡ ಇವತ್ತಿಗೆ ಕೈ ಹಾಕಿದೀನಿ ಅಂತಂದ್ರೆ ಅದು ನಾವು ಇಬ್ಬರಿರುವಂತಹ ಒಂದು ಬಾಂಡಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಸಿನಿಮಾ ಅಂತ ಬಂದಾಗ ಅದ್ರ ಸಿಕ್ಕಾಪಟ್ಟೆ ಫೈಟ್ ಮಾಡಿದೀವಿ. ಅಂಡ್ ಇವತ್ತು 25 days ಫಂಕ್ಷನ್ ಅಂತ ಹೇಳೋದು ನಾವೇನ್ ಮಾಡ್ತಾ ಇದೀವಿ ಕ್ರೆಡಿಟ್ ಗೋಸ್ ಟು ಹಿಮ್. ಏನೇ ಮಾಡಿದ್ರು ಕೂಡ ನಾನು ಸುಮಾರು 4 ವರ್ಷ ಆಕ್ಚುಲಿ ಜರ್ನಿ ನಾನು ಟ್ರಾವೆಲ್ ಮಾಡಿದ್ದೀನಿ. ಏನಿಗೆ ಸಿನಿಮಾ ಡಿಲೇ ಆಯ್ತು ಅಂದ್ರೆ ಕೋವಿಡ್ ಇರೋದ್ರಿಂದ ತುಂಬಾ ಏಟ್ಗಳು ಬಿದ್ವು. ಸೊ ನನ್ನ ಜೀವನದಲ್ಲೂ ಕೂಡ ಕೋವಿಡ್ ಅನ್ನೋ ವಿಚಾರದಿಂದ ಸಿಕ್ಕಾಪಟ್ಟೆ ಹರಡುತ್ತಾದ್ರೂ ಕೂಡ ನಾನು ನನ್ನ ಕಾರ್ಯ ಏನೋ ನೋಡ್ಕೊಂಡು ಹೋಗೋದಾಗಿತ್ತು. ಸಿನಿಮಾ ಮಧ್ಯದಲ್ಲೇ ಬಿಟ್ಬಿಟ್ಟು ಯಾವಾಗ ಬೇಕು ಅಂತ ಅವರು ಅದನ್ನ ಮಾಡಬಹುದಾಗಿತ್ತು. ಬಟ್ ಏನಂದ್ರೆ ಒಬ್ಬ ಒಳ್ಳೆ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ, ಒಬ್ಬ ಪ್ರೊಡ್ಯೂಸರ್ ಕರೆಕ್ಟ್ ಆಗಿರೋ ಡೈರೆಕ್ಟರ್ ಸಿಕ್ಕಿದ್ರೆ ಏನು ಅನ್ನೋದ್ರ ಕಾರಣ ನೀರ ಸ್ಟಾರ್ಟ್ ಆಗುತ್ತೆ. ಸೊ ಇಬ್ರು ಕರೆಕ್ಟ್ ಆಗಿರ್ಬೇಕು. ಯಾವತ್ತೂ ಒಬ್ಬ ನೆಟ್ಟಿಗಿಲ್ಲ ಅಂತಂದ್ರೂ ಗ್ಯಾರಂಟಿ ಅದು ಮನೆಯೊಂದು 4 ಕಾಲ ಆಗೋಗಿರುತ್ತೆ. ಸೊ ಆ ವಿಚಾರದಲ್ಲಿ ನನ್ನ ಜೊತೆ ನಿಲ್ತಿದ್ದಾರೆ. ಅಂಡ್ ಸೊ ಥ್ಯಾಂಕ್ಸ್ ಅಂತ ಹೇಳೋದು, ಥ್ಯಾಂಕ್ಸ್ ಆಗಿ ಹೇಳ್ಬೇಕು. ನಿಮ್ಗೆ ಹೇಳೋದು ಗ್ರಾಟ್ಯೂಟಿ ನಿಮ್ಗೆ ಇವತ್ತು ಮಾಡಿದ್ದಾರೆ. ಬಿಕಾಸ್ ಚಾಲೆಂಜಸ್ ಒಂದು ಸಿಕ್ಕಾಪಡೆ ಇರುತ್ತೆ. ನಮ್ ಆಲ್ರೆಡಿ ನಾವು ಎಲ್ಲ ಹೇಳಿದಾಗೆ ಥಿಯೇಟರ್ಸ್ ಗಳು ಸಿಗುತ್ತೆ, ಶೋಗಳು ಸಿಗುತ್ತೆ, ಅಪ್ಲಿಕೇಶನ್ ರೀಚ್ ಮಾಡಕ್ಕಾಗತ್ತೆ. ಇದೇ ತನಕ ನಾವು ಇನ್ನೂ ಶೋ ಉಳಿಸ್ಕೊಂಡಿದೀವಿ ಅಂತಂದ್ರೆ ಎಲ್ಲ ಒಂಥರ ಒಂದು ಟೀಮ್ ಎಫರ್ಟ್ ಅದು. ಆಮೇಲೆ ನಮ್ಮ ವೇದ ಸರ್ ಡಿಸ್ಟ್ರಿಬ್ಯೂಟರ್ ಕೂಡ ಐ ಥಿಂಕ್ ಇಲ್ಲೇ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ವಿಚಾರವಾಗಿ 2ನೇ ವಾರದಿಂದ ಟೇಕ್ ಓವರ್ ಮಾಡಿದಂತಹ ವ್ಯಕ್ತಿ. ಬಿಕಾಸ್ ಈ ತರ ಒಂದು ಚಾಲೆಂಜಸ್ ಫೇಸ್ ಆಗ್ತಿದೆ ಸರ್ ಅಂತ ಹೇಳಿದಾಗ ಒಪ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದಾರೆ ಅಂತ ಹೇಳಿ ವೇದ ಸರ್, ಆಕ್ಚುಲಿ ವೇದ ಪ್ರಸನ್ನ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಲ್ಲ ಅಂದಿದ್ರೆ ಬಹುಶಃ ಇವ್ರು ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ನಮ್ಗೆ ಇವಾಗ ಶೋಸ್ ಗಳನ್ನ ಸಿಗುವಂತದ್ದು ಖಂಡಿತ ಆಗ್ತಿರ್ಲಿಲ್ಲ. ಸೊ ನಮ್ಮ ಕ್ರಿಸ್ಟನ್ಸ್ ಅಂತ ಒಬ್ರು ಸೇರ್ಕೊಂಡಿದ್ದಾರೆ, ಹೊಸ ಸೇರ್ಕೊಂಡವರು. ಸೊ ವೇದ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಪ್ರೀತಿಗೆ ಕೇಳಿದ ತಕ್ಷಣ ಆತ್ಮೀಯವಾಗಿ ಎಲ್ಲೆಲ್ಲ ಶೋಸ್ ಗಳನ್ನ ಕೊಡಿಸ್ಬೋದು ಅದೆಲ್ಲ ನೀವು ಸಪೋರ್ಟ್ ಮಾಡ್ತಿದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮಾಣಿಕ್ಯ ಅಂತ ಹೇಳಿ ನಮ್ಮ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರನ ಮಾಡಿದ ಮಾಣಿಕ್ಯ ಚರಣ ಅಂತ ಹೇಳಿ, ಅವನು ಇನ್ಫ್ಯಾಕ್ಟ್ ಕೋವಿಡ್ ಟೈಮ್ ಅಲ್ಲಿ ಅವನು ತೀರೋದ. ಅವ್ರ ತಾಯಿಯವರು ಕೂಡ ಬಂದಿದ್ರಲ್ಲ, ದಯವಿಟ್ಟು ವೇದಿಕೆ ಬರ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಸೊ ಅವನು ತುಂಬಾ ಎಮೋಷನಲ್ ಆಗ್ತಾರೆ. ಯಾಕಂದ್ರೆ ಮಗನ ಒಂದು ಸ್ಕ್ರೀನಲ್ಲಿ ನೋಡ್ಬೇಕು ಅಂತ ಸಾಕಷ್ಟು ಆಸೆಯಿಂದ ಇಟ್ಕೊಂಡಿರ್ತಾರೆ. ಬಟ್ ಕೋವಿಡ್ ರೀಸನ್ಸ್ ಇಂದ ಮಗ ದೊಡ್ಡ ಕಲಾವಿದ ಅವನು. ಇನ್ಫ್ಯಾಕ್ಟ್ ಅವನ್ನ ನಾವು ಕಳ್ಕೊಂಡಿದೀವಿ ಅಂತ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಬಟ್ ಅನುಪಸ್ಥಿತಿಯಲ್ಲಿ ಅಮ್ಮ ಬಂದಿದ್ದಾರೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ ನಿಮ್ ಸಮಯಕ್ಕೆ. ಬಹುಶಃ ಎಲ್ಲ ನಮಗೆ ಅದ್ಭುತವಾದ ಕಲಾವಿದರ ಜೊತೆಗೆ ಕೆಲಸ ಮಾಡುವಂತ ಭಾಗ್ಯ ಅದೇನು ನಮಗೆ ಕೊಟ್ಟಿಲ್ಲ ಅಂತ ಅಷ್ಟೇ ನಾನು ಹೇಳ್ಕೋಬೇಕಮ್ಮ. ಥ್ಯಾಂಕ್ ಯು ಅಮ್ಮ ನಿಮ್ಮ ಸಮಯಕ್ಕೆ. ಅಂಡ್ ನಮ್ಮ ಶಿವು ಸರ್, ಥ್ಯಾಂಕ್ ಯು. ಶಿವು ಸರ್ ಥ್ಯಾಂಕ್ಸ್ ಇರೋದಕ್ಕಿಂತ ಅದೇ ಶಿವು ಸರ್ ಜೊತೆಗೂ ನಾನು ಜಗಳ ಆಡಿದ್ದೀನಿ. ಬಹುಶಃ ಜಗಳ ಆಡಿದ್ರೆ ಯಾರ ಜೊತೆಗೂ ಇಲ್ಲ ಅನ್ಕೊಳ್ಳುತ್ತೆ. ಅದು ಸಿನಿಮಾ ವಿಚಾರ ಜಗಳ ಆಡ್ತೀನಪ್ಪ ಅಷ್ಟೇ. ಆಫ್ ಸ್ಕ್ರೀನ್ ನಾನು ಆ ತರ ಅಲ್ಲ. ಸದ್ಯ ನನ್ನ ಹತ್ರ ಇಲ್ಲ ಸರ್. ಏನಕ್ಕೇನು ಸಿನಿಮಾ ಏನಾದ್ರು ಡಿಲೇ ಆಯ್ತು ಅಥವಾ ಏನಾದ್ರು ಸಮಸ್ಯೆಗಳು ಬಂದಾಗ ಯಾಕಂದ್ರೆ ತುಂಬಾ ಫೈಟ್ ಮಾಡ್ತಿರ್ತೀವಿ ಸಿನಿಮಾನ ಬೇಗ ಸ್ಕ್ರೀನ್ ಅಲ್ಲಿ ತರಬೇಕು ಅಂತ. ಆತರ ನನಗೂ ಶಿವ ಸರ್ಗೂ ಕೂಡ ಪಾಪ ನನ್ನ ಸಹಿಸ್ಕೊಂಡಿದ್ದಾರೆ ಅಂತಂದ್ರೆ ಆ ವ್ಯಕ್ತಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಮೇ ಬಿ ಎಂತೆಂತ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಎಲ್ಲ ವರ್ಕ್ ಮಾಡಿರ್ತಾರೆ. ಇನ್ಯಾರು ಫಸ್ಟ್ ಟೈಮ್ ಈ ಲೆವೆಲ್ ಟಾರ್ಚರ್ ಕೊಡ್ತಾನಲ್ಲ ನಮಗೆ ಅನ್ಕೊಂಡಿರ್ತಾರೆ. ಥ್ಯಾಂಕ್ ಯು ಸರ್ ನನ್ನ ಸಹಿಸ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಅಂಡ್ ಇನ್ಯಾವ್ದಾದ್ರು ನನ್ನ ಹೆಸರುಗಳನ್ನ ನಾನು ಮರ್ತಿದ್ರೆ ಕ್ಷಮೆ ಇರ್ಲಿ. ವೆರಿ ಸೂನ್ ಅದು ಕೂಡ ಅಪ್ಡೇಟ್ ಮಾಡ್ತೀನಿ ಸರ್. ಮುಂದಿನ ಸಿನಿಮಾಗಳೇನು ಅನ್ನೋದು ಖಂಡಿತ ಹೇಳ್ತೀನಿ. ಅದೇ ಇನ್ನೇನೋ ನಾನು ಯಾರ ಹೆಸರನ್ನ ನಾನು ಮಿಸ್ ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಬಂದಂತಹ ನಮ್ಮ ಚಂದ್ರು ಸರ್ ಬಗ್ಗೆ ಹೇಳಿದ್ರೆ ಹಿಂಗೆ ಅಯ್ಯೋ ಅವ್ರಿಲ್ಲ ಅಂತಂದ್ರೆ ಪ್ರಾಬಬ್ಲಿ ನಾವೆಲ್ಲ ಸೇರೋದು ಕಷ್ಟವಾಗ್ತಿತ್ತು. ಚಂದ್ರು ಸರ್ ಥ್ಯಾಂಕ್ ಯು. ನನ್ನ ಕೂಡ ನೀವು ಸಹಿಸ್ಕೊಂಡಿದ್ದೀರಾ. ನನ್ನ ಜೊತೆಗೂ ನಿಮ್ಮ ಜೊತೆ ಹಾಕಿದ್ದೆ, ನನ್ನನ್ನು ಸಹಿಸ್ಕೊಂಡಿದ್ದೀರಾ ಸರ್ ನೀವು. ಥ್ಯಾಂಕ್ ಯು. ಯತಿರಾಜ್ ಸರ್ ಥ್ಯಾಂಕ್ ಯು ಸರ್. ಅವ್ರ ಜೊತೆ ಕೂಡ ಆಕ್ಚುಲಿ ಏನು ಜಗಳ ಆಗಿಲ್ಲ ಅಂತ ಅಂದ್ರು, ಬಟ್ ಇಲ್ಲ ಆಗಿದೆ. ಕೈಟ್ ಆಗೋದು ಪ್ರೀತಿಯ ಜಗಳಗಳು. ಸೊ ಅವರು ಕೂಡ ನೋಡಿ ಇವತ್ತು ಇದ್ದಾರೆ ಅಂತಂದ್ರೆ ಸಾಮಾನ್ಯವಾಗಿ ಏನಾದ್ರು ಜಗಳ ಆದಾಗ ಎಲ್ಲ ಬೇರೆ ಆಗೋದೇ ಹೆಚ್ಚು. ಜಗಳ ಆಗಿರೋರು ಕೂಡ ಇನ್ನೂ ಇದೀವಿ ಅಂತಂದ್ರೆ ಇವರು ಹೆಂಗೆ ನನ್ನ ಜೊತೆ ಕಾದ್ಕೊಂಡಿದ್ದಾರೆ. ನಮ್ಮ ಇಡೀ ಟೀಮ್ ಇನ್ಕ್ಲೂಡಿಂಗ್ ನಮ್ಮ ಅದ್ವಿತಿ, ವೇಣು ಸರ್, ನಮ್ಮ ಸತಿ, ವರುಣ್ ಸರ್, ಇಡೀ ಎಂಟೈರ್ ಟೀಮ್, ನಮ್ಮ ಡೈರೆಕ್ಷನ್ ಟೀಮ್, ನಮ್ಮ ಆರ್ಟಿಸ್ಟ್ಗಳು ಎಲ್ರಿಗೂ ಕೂಡ ಥ್ಯಾಂಕ್ಸ್ ನಾನು ಹೇಳಲೇಬೇಕು. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ತುಂಬಾ ಸಮಯ ತಗೊಂಡಿದ್ದೀನಿ, ಕ್ಷಮೆ ಇರಲಿ. ಒಂದೇ ರಿಕ್ವೆಸ್ಟ್, ಸಾಕಷ್ಟು ಜನ ಆರ್ಟಿಸ್ಟ್ಗಳಿಗೆ ಅಂದ್ರೆ ಇಂಡಸ್ಟ್ರಿನ
ಲೀಡ್ ಮಾಡ್ತಿರುವಂತ ಆರ್ಟಿಸ್ಟ್ ಗಳಿಗೆ ನಿಜವಾಗ್ಲೂ ಒಂದು ರಿಕ್ವೆಸ್ಟ್, ಸಿನಿಮಾ ಅಂತ ಬಂದಾಗ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ ಕೈಲಾಗಿ ಸಪೋರ್ಟ್ ನ ಒಬ್ಬ ಡೈರೆಕ್ಟರ್ಗೂ, ಒಬ್ಬ ಪ್ರೊಡ್ಯೂಸರ್ಗೂ, ಒಬ್ಬ ಆರ್ಟಿಸ್ಟ್ ಗಳಿಗೆ ಸಪೋರ್ಟ್ ಮಾಡಿದಾಗ ಮತ್ತಷ್ಟು ಬೇರೆ ಹಂತಕ್ಕೆ ಸಿನಿಮಾನ ತಗೊಂಡೋಗೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಸಪೋರ್ಟ್ ಮಾಡಿಲ್ಲ ಅಂತ ಅಂದಾಗ ತುಂಬಾ ಕಷ್ಟವಾಗುತ್ತೆ. ಸೊ ದಯವಿಟ್ಟು ಹೊಸಬರಿಗೆ ಆಕ್ಚುಲಿ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಇದೆ. ದಯವಿಟ್ಟು ಆ ಸಪೋರ್ಟ್ ಸಿಸ್ಟಮ್ ನ ಸ್ಟ್ರಾಂಗ್ ಮಾಡಿ. ಈ ಒಂದು ಮೂಮೆಂಟ್ ಅಲ್ಲಿ 3 ವ್ಯಕ್ತಿಗಳನ್ನ ತುಂಬಾ ನೆನೆಸ್ಕೊಂತೀನಿ. ಮೊದಲಿಗೆ ನಮ್ಮ ರೋಡಿಂಗ್ ಸ್ಟಾರ್ ಶ್ರೀಮುರಳಿ ಸರ್ ನಮ್ಮ ಚಿತ್ರದ ಫಸ್ಟ್ ಲುಕ್ ಲಾಂಚ್ ಮಾಡಿದವರು. ಶ್ರೀಮುರಳಿ ಸರ್ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಎರಡನೇದು ನನ್ನ ಗೆಳೆಯ ಆಕ್ಷನ್ ಫ್ರೆಂಡ್ಸ್ ಧ್ರುವ ಸರ್, ನಮ್ಮ ಚಿತ್ರದ ಮುಹೂರ್ತಕ್ಕೆ ಅವರೇ ಬಂದು ಸಾಥ್ ಕೊಟ್ಟರು. ನಮ್ಮ ಫಸ್ಟ್ ಸಾಂಗ್ ಲಾಂಚ್ ಮಾಡಿದ್ ಕೂಡ ಅವರೇ. ಸೊ ಗೆಳೆಯರಿಗೆ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಇರೋದು ಸಾಕಾಗಲ್ಲ. ಆ ವ್ಯಕ್ತಿ ಹೇಗೆ ಅಂತಂದ್ರೆ ಅವರ ಸಿನಿಮಾಗಳನ್ನ ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ. 3-4 ದಿನದಿಂದ ನೈಟ್ 12 ಒಂದ್ ಕಡೆ ಫೋನ್ ಮಾಡಿ ಕೇಳ್ತಾರೆ ಏನಾಗ್ತಿದೆ ಸ್ಟೇಟಸ್, ಯಾರಿಗೂ ಇರೋದು ಈ ಮನ್ಸು ರೀ. ಜೊತೆ ಕೆಲಸ ಮಾಡೋದ್ರೆ ಮರ್ತೋಗ್ಬಿಡ್ತಾರೆ. ಬಟ್ ಅಂತ ವ್ಯಕ್ತಿ ನೋಡಿ ಅವ್ರಿಗೆ ಏನಾಗಬೇಕಾಗಿದೆ ನನ್ನನ್ನು ಮೆಚ್ಚಿಸಿ ಏನೂ ಇಲ್ಲ, ಅದೇ ಫ್ರೆಂಡ್ಶಿಪ್ ಅಂತ ಹೇಳೋದು. ಫ್ರೆಂಡ್ಸ್ ಎಲ್ಲರೂ ಸಿಗ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಗೆಳೆಯ ಚೇತನ್ ಕುಮಾರ್, ಥ್ಯಾಂಕ್ ಯು ಗೆಳೆಯ, ಅದ್ಭುತವಾದಂತಹ ಸಾಹಿತ್ಯ ನಮ್ಮ ಸಿನಿಮಾಗೆ ಬರ್ಕೊಟ್ಟಿದ್ದಕ್ಕೆ. ಅಂಡ್ ತುಂಬಾನೇ ಮುಖ್ಯವಾಗಿ ಪ್ರಜ್ವಲ್ ಅವರು ಕೂಡ ಥ್ಯಾಂಕ್ ಯು, ಸಿನಿಮಾಗೆ ಸಪೋರ್ಟ್ ನೀಡ್ತೇವೆ, ಅವ್ರು ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅಂಡ್ ಯಾವ್ದಾರ ಹೆಸರು ಮಾಡ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅಂಡ್ ಬಂದಿದ್ದೀನಿ ಚಂದ್ರಶೇಖರ್ ಅವರ ಆಹ್ವಾನದಲ್ಲಿ ಸಿನಿಮಾ ಬಗ್ಗೆ ಹೇಳೋದಕ್ಕಿಂತ ನಮ್ಮ ಪರಿವಾರ ಫಸ್ಟ್ ನನ್ನ ನೆನೆಸ್ಕೊಂಡದಕ್ಕೆ ರವೀಂದ್ರನಾಥರಿಗೆ ನನ್ನ ಧನ್ಯವಾದ. ನನಗೆ ನಮ್ಮ ಪರಿವಾರ ಅಂದ್ರೆ ಮೊದಲಿಗೆ ನಿರ್ದೇಶಕ, ಇಲ್ಲಿ ಧೀರ ಸಾಮ್ರಾಟ್, ನಿರ್ದೇಶಕರಿಗೆ ಧೀರ, ನಿರ್ಮಾಪಕರಿಗೆ ಸಾಮ್ರಾಟ್. ಈಗ ನಮ್ಮ ನಿರ್ದೇಶಕರು ನಮ್ಮ ಪರಿವಾರದಲ್ಲಿ ಒಬ್ಬರಾಗಬೇಕು. ಹಾಗೆ ಅವರ ಜೊತೆ ಯತಿರಾಜ್ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೇನೆ, ದಯವಿಟ್ಟು ನಮ್ಮ ಕಚೇರಿಗೆ ಬನ್ನಿ. ಎಲ್ಲರೂ ಯಾರೆಲ್ಲ ಇದ್ದಾರೆ ನಿರ್ದೇಶಕರು, ನಮ್ಮ ಪರಿವಾರ, ನಮ್ಮ ಜೊತೆ ಸೇರಿ ಚಿತ್ರರಂಗವನ್ನ ಇನ್ನಷ್ಟು ಗಟ್ಟಿಗೊಳಿಸೋಣ ಅನ್ನೋದು ನನ್ನ ಮನವಿ. ಸಿನಿಮಾ ಅಂತ ಬಂದಾಗ ಇವತ್ತು 25 ದಿನದಿಂದ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಫೆಬ್ರವರಿ 13 ಸಿನಿಮಾಗಳ ಸಾಲಿನಲ್ಲಿ ವೀರ ಸಾಮ್ರಾಟ್ ಬಿಡುಗಡೆಯಾಗಿದೆ. ಬಿಡುಗಡೆಯಾಗಿ ಇವತ್ತು 25ನೇ ದಿನ ಸಾಗಿದೆ. ಆದ್ರೆ ಇತ್ತೀಚೆಗೆ ಬಿಡುಗಡೆಯಾಗುವ ಸಿನಿಮಾ 1, 2, 3ನೇ ದಿನಕ್ಕೆ ಕಷ್ಟ ಆಗುವಂತ ಸಾಧ್ಯತೆ ಜಾಸ್ತಿ. 3ನೇ ದಿನ ಆಗಿ 4ನೇ ದಿನ ಆಗುವಾಗ ಚಿತ್ರ ಇರಲ್ಲ. ಅಂತದ್ರಲ್ಲಿ ವೀರ ಸಾಮ್ರಾಟ್ 20 ದಿನ ಸಾಗಿದೆ. ನಿರ್ದೇಶಕರ ಪರಿಶ್ರಮಕ್ಕೆ ಬೆಲೆ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಅವರ ಮುಂದಿನ ಸಿನಿಮಾಗಳು ಕೂಡ ಒಳ್ಳೆಯ ಸಾಮಾಜಿಕ ಕಳಕಳಿ ಹಾಗೂ ಚಿತ್ರರಂಗದಲ್ಲಿ ಒಳ್ಳೆಯ ಒಂದು ಸಂದೇಶವನ್ನು ಇಟ್ಟುಕೊಂಡು ಸಿನಿಮಾವನ್ನು ಮಾಡಲಿ. ನಮ್ಮ ನಿರ್ದೇಶಕರ ಸಂಘದಿಂದ ಅವರಿಗೆ ಏನು ಸಹಕಾರ ಬೇಕೋ ಅದನ್ನು ನಾವು ಮಾಡಲಿಕ್ಕೆ ಯಾವತ್ತಿಗೂ ರೆಡಿ ಇದ್ದೀವಿ. ನಿರ್ದೇಶಕ ಸಂಘಕ್ಕೆ ನಮ್ಮ ಉಪಾಧ್ಯಕ್ಷರು ನಾಗೇಂದ್ರ ಕೂಡ ಇಲ್ಲೇ ಇದ್ದಾರೆ. ಏನೇ ಇದ್ರು ಕೂಡ ಸಿನಿಮಾ ರಂಗದ ಎಲ್ಲವನ್ನೂ ನಾವು ಕಮರ್ಷಿಯಲ್ ಆಗಿ ಯೋಚನೆ ಮಾಡಲ್ಲ. ನಿರ್ದೇಶಕರು ನಾವು ಸಿನಿಮಾ ರಂಗವನ್ನ ಎತ್ತಿ ಕಟ್ಟಿ ಅಂದ್ರೆ ಒಂದು ಅಭಿವೃದ್ಧಿ ಹತ್ರ ಸಾಗಿಸಬೇಕು ಅನ್ನೋದೇ ನಮ್ಮ ಧ್ಯೇಯ. ಇಂಥ ಸಂದರ್ಭದಲ್ಲಿ ನಿರ್ದೇಶಕರಿಗೂ ಹಾಗೂ ನಿರ್ಮಾಪಕರಿಗೂ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಕಲಾವಿದರು, ತಂತ್ರಜ್ಞರು ಎಲ್ಲರೂ ನಮ್ಮ ಸಂಘದ ಪರವಾಗಿ ಅಭಿನಂದನೆ. ಧನ್ಯವಾದಗಳು ಇಷ್ಟಪಡ್ತೀನಿ. ಮಾತಾಡಕ್ ಬರಲ್ಲ ಆಕ್ಚುಲಿ, ಕೆಲಸ ಅಷ್ಟೇ ಈ ಕಡೆ ಮಾಡಕ್ ನಾನು ಬಯಸ್ತೀನಿ. ಮೊದಲನೇದಾಗಿ ನಮ್ಮ ಈ ಧೀರ ಸಾಮ್ರಾಟ್ ಸಿನಿಮಾ ಫೆಬ್ರವರಿ 14 ರಿಲೀಸ್ ಆದಾಗ ಒಂದು 28 ಸಿನಿಮಾಗಳು ಐ ಥಿಂಕ್ ಎಲ್ಲ ಭಾಷೆಯಲ್ಲಿ ಸೇರಿ ಸಿನಿಮಾ ಇತ್ತು. ರಿಲೀಸ್ ಮಾಡೋಣ ಬೇಡ ಅಂತೇಳಿ ಯೋಚನೆ ಮಾಡಿ ರಿಲೀಸ್ ಮಾಡಕ್ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ವಿ. ಬಟ್ ನಾವು ಒಂದು ಏನಂದ್ರೆ ಈ ಧೀರ ಸಾಮ್ರಾಟ್ ಟೈಟಲ್ ಇಟ್ಕೊಂಡು ಯಾವ ಕೋರ್ಸ್ ಅಲ್ಲಿ ಇದ್ದಾರೆ ಅದೇ ಕೋರ್ಸ್ ಅಲ್ಲಿ ನಾವು ಏನೇ ಆದ್ರೂ ಈ ಸಿನಿಮಾ ಅದೇ ಡೇಟಿಗೆ ರಿಲೀಸ್ ಮಾಡೋಣ, ಸಿನಿಮಾ 100% ನಮ್ಮ ಕಂಟೆಂಟ್ ಮೇಲೆ ಭರವಸೆ ಇದೆ ಅನ್ನೋ ಕಾರಣಕ್ಕೆ ಅದೇ ಡೇಟಿಗೆ ರಿಲೀಸ್ ಮಾಡ್ಕೊಂಡ್ವಿ. ಎಲ್ಲ ಪ್ರೇಕ್ಷಕ ಪ್ರಭುಗಳು ಎಲ್ಲರೂ ಈ ಸಿನಿಮಾನ ಒಪ್ಪಿ 25 ದಿನಗಳ ಮತ್ತೆ ಮುಂದೆ ಎಲ್ಲರೂ ನೋಡಿ ಸಿನಿಮಾ ಸಪೋರ್ಟ್ ಮಾಡ್ತಿದ್ದಾರೆ. ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ, ನಾರ್ತ್ ಕರ್ನಾಟಕ ಸೈಡ್ ಒಂದು 5-6 ಸೆಂಟ್ರಲ್ಲಿ ಇನ್ನೂ ನಡೀತಿದೆ, ಬೆಂಗಳೂರಲ್ಲಿ ನಡೀತಿದೆ. ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಎಲ್ಲ ತುಂಬಾ ಚೆನ್ನಾಗಿ ರೀಚ್
ರೀಚ್ ಆಗ್ತಿದೆ. ಬೆಂಗಳೂರಲ್ಲಿ ಕೂಡ ತುಂಬಾ ಚೆನ್ನಾಗಿ ನಡೀತಿದೆ. ಇವೆಲ್ಲ ಆಗಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಮಾಧ್ಯಮ ಮಿತ್ರರು. ಯಾಕಂದ್ರೆ ನಾವು ಸಿನಿಮಾ ಮಾಡ್ಬಿಟ್ಟು ಒಂದೆಲ್ಲ ಥಿಯೇಟರ್ ಹಾಕಿದ್ವಿ ಅಂತ ಅದು ಬಂದಿದೆ, ಈ ಟೈಮ್ ನಡೀತಿದೆ, ಇಲ್ಲಿ ನಡೀತಿದೆ ಅಂತ ರೀಚ್ ಮಾಡ್ಬೇಕಂದ್ರೆ ಮುಖ್ಯ ಉದ್ದೇಶ ಮುಖ್ಯ ಪಿಲ್ಲರ್ ಅಂದ್ರೇನೆ ನಿಮ್ಮ ಮಾಧ್ಯಮ ಮಿತ್ರರು. ಮುಂಚೆ ನಮ್ಮ ನಾಟಕದ ಸಿನಿಮಾಗಳಿಂದನೂ ಎಲ್ಲರೂ ಅವೆಲ್ಲ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರ. ಶ್ರೀನಿವಾಸ್ ಸರ್, ನಾಗೇಶ್ ಸರ್ ಬಂದ್ರೆ ತುಂಬಾ ಖುಷಿ ಆಯ್ತು ತುಂಬಾ ದಿನಗಳಾದ್ಮೇಲೆ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ಇದೇ ತರ ಇರಬೇಕು. ಮತ್ತೆ ಈಗ ಮಾತಾಡ್ಬೇಕಂದ್ರೆ ನನ್ನ ಡೈರೆಕ್ಟರ್ ಸರ್ ಬಗ್ಗೆ, ಏನಕ್ಕಂದ್ರೆ ನಾವು ಇಷ್ಟು ಅವಾಗಲೇ ನನ್ನ ಬಗ್ಗೆ ಎಲ್ಲ ಇದ್ರ ಬಗ್ಗೆ ಮಾತಾಡ್ಕೊಂಡು ಹೇಳಿದ್ರು. ನಾನು ಮಾತಾಡಕ್ಕೆ ಆಕ್ಚುಲಿ ಇನ್ನೇನ್ ಮಾತು ಇಲ್ಲ ಅಂದ್ರೂ ಒಂದ್ 2 ಮಾತು ಹೇಳ್ಬೇಕಂದ್ರೆ ಸುಮಾರು 4 ವರ್ಷದಿಂದ ನಾವು ಜಗಳ ಆಡಿದೀವಿ, ಎಲ್ಲ ಮಾಡಿದೀವಿ. ಬಟ್ ಫೈನಲಿ ಸಿನಿಮಾ ಬಂದು ರೆಡಿ ಆದ್ಮೇಲೆ ಇದೇ ತರ ಬರ್ಬೇಕಂತ ಸಿನಿಮಾಗೋಸ್ಕರ ಅಷ್ಟೇ ಜಗಳ, ನಮ್ ಪರ್ಸನಲಿ ಯಾವುದೇ ಜಗಳಗಳಿಲ್ಲ. ಸೊ ಸಿನಿಮಾಗೋಸ್ಕರ ಅಷ್ಟೇ ನಾವೆಲ್ಲರೂ ಜೊತೆ ಟೀಮು ಟೆಕ್ನಿಷಿಯನ್ ಜೊತೆ ಎಲ್ಲರೂ ಜೊತೆನೂ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ವಿ. ಮತ್ತೊಂದು ಏನಂದ್ರೆ ನಮ್ ತಾಂತ್ರಿಕವಾಗಿದ್ದು ಅಂದ್ರೆ ಹಗಲು ರಾತ್ರಿ ಎಲ್ಲರೂ ಕೆಲಸ ಮಾಡಿದಾರೆ. ಅವೆಷ್ಟೇ ಕರೆಕ್ಷನ್ಸ್ ಕೇಳಿದ್ರು ಒಂದೊಂದರ ಬೇಜಾರ್, ಇವರು ಪ್ರೊಡ್ಯೂಸರ್ ಆಗಿ ಏನೋ ಕರೆಕ್ಷನ್ ಕೇಳ್ತಾರಲ್ಲ ಅನ್ನೋ ತರ ಲೆವೆಲ್ ಕೂಡ ಬೇಜಾರಾಗಿದ್ರು. ಬಟ್ ಅಂದ್ರೂ ನಾವೆಷ್ಟೇ ಕರೆಕ್ಷನ್ಸ್ ಕೇಳಿದ್ರು ಫೈನಲಿ ನಮ್ಗೆ ಇದೇ ತರ ಬೇಕು ಅಂತಾರೆ ಎಲ್ಲರೂ ಒಪ್ಪರಿಸ್ತಾರೆ. ಎಲ್ಲರೂ ತುಂಬಾನೇ ಸಪೋರ್ಟಿವ್ ಆಗಿ ಬಂದಿದ್ದ. ಈಗ ನಮ್ಮ ಸಿನಿಮಾ ರೀಚ್ ಮಾಡ್ಕೊಟ್ರೆ ಆ ಕಾರಣಕ್ಕೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ, ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ಕಡೆ ಹೋಗ್ಬಿಟ್ಟು ಸುರೇಶ್ ಶರ್ಮಾ ಸರ್ ಅವರ ಆಶೀರ್ವಾದದೊಂದಿಗೆ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ನಮ್ ಕಡೆ ಹೋಗ್ಬಿಟ್ಟು ಗುಲ್ಬರ್ಗದಲ್ಲಿ ಇದು ತನಕ ಬಂದಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ಬಯಸ್ತೇನೆ. ಹಾಗೆ ರವೀಂದ್ರನಾಥ್ ಸರ್ ಆಗಿರ್ಬೋದು, ತುಂಬಾ ನಮಗೊಂಥರ ಅಂದ್ರೆ ನಮ್ದು ಯಾವ ಪಿಲ್ಲರ್ ಹಿಂದ್ಗಡೆ ನಮ್ಗೆ ಏನೇ ಮಾಡಿದ್ರು ಅವ್ರು ಬಂದ ಒಂಚೂರು ನಮ್ ಸಮಾಧಾನ ಬಂದು ನಮ್ಗೊಂದು ಧೈರ್ಯ ಬಂದಿರೋ ತರ ಆಗುತ್ತೆ. ನಾಗಿ ಭರತ್ ಸರ್ ಆಗಿರ್ಬೋದು, ವಿರುಮನ್ ಸರ್ ಆಗಿರ್ಬೋದು, ಸತೀಶ್ ಚಂದ್ರ ಆಗಿರ್ಬೋದು, ನಮ್ ವರುಣ್ ಸರ್ ಆಗಿರ್ಬೋದು, ತುಂಬಾ ಎಲ್ಲರೂ ನಮ್ಮ ಸೆನ್ಸರ್ ಸರ್, ಶಿವ ಸರ್ ಆಗಿರ್ಬೋದು, ಸುನೀಲ್ ಕುಮಾರ್ ಸರ್ ಆಗಿರ್ಬೋದು, ಗುರುರಾಜ್ ಕುಲಕರ್ಣಿ ಸರ್ ಆಗಿರ್ಬೋದು, ಸುಮಾರು ಜನ ಹೆಸರುಗಳು ಹೇಳ್ಬೇಕಾಗುತ್ತೆ. ಎಸ್ಪೆಷಲಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ನನ್ನ ಜೊತೆಗೆ ಅಗಲಿಗಳು ಒಂದೊಂದ್ಸಲ ನಾವು ಹೇಳಬಾರ್ದು ಈ ವಿಷಯ, ಬಟ್ ಹೇಳ್ಬೇಕಾಗಿರುವಂತ ಪರಿಸ್ಥಿತಿ ಇರುತ್ತೆ. ಸುಮಾರು ಟೈಮಲ್ಲಿ ಮಳೆ ಬರ್ತಿತ್ತಂದ್ರು ನಾವು ಎಲ್ಲ ಡಬ್ಬಿಂಗು ಎಲ್ಲ ಹೋಗ್ಬೇಕಂದ್ರೆ ಪಿಲ್ಲರ್ ಮುಖಾಂತರ ನಾವು 2 ವೀಲರ್ ಹೋಗಿ ಡಬ್ಬಿಂಗ್ ಸ್ಟುಡಿಯೋಕ್ಕೆ ಹೋಗಿದ್ದೀವಿ. ನಾಗರಾಜ್ ಅಂತೇಳಿ ಅವನು ನಮ್ಮ ಜೊತೆ 24/7 ಜೊತೆ ಇದ್ದ. ಹಾಗೆ ನಾಗೇಶ್ ಆಗಿರ್ಬೋದು, ಈಶ್ವರ್, ಸುಮಾರು ನಮ್ಮ ಗುಲ್ಬರ್ಗ ದೊಡ್ಡ ಟೀಮೇ ಇದೆ. ಸೊ ಅಂಬರೀಶ್ ಆಗಿರ್ಬೋದು, ನಮ್ಮ ಆಜೆ ಮಂಜುಣ್ಣ ಆಗಿರ್ಬೋದು, ಸುಮಾರು ಎಲ್ಲರೂ ನನ್ನ ಜೊತೆ ನಿಂತಿದ್ದಕ್ಕೆ ಸಾಂಬ್ರಾಟ್ ಇಲ್ಲಿ ತನಕ ಬಂದಿದೆ. ಮೇಜರ್ಲಿ ನಾನು ಒಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ಡೈರೆಕ್ಟರ್ ಪ್ರೊಡ್ಯೂಸರ್ ಇರೋದಲ್ಲ ಆತರ ಇಬ್ರು ಕರೆಕ್ಟ್ ಆಗಿ ಲೀಗಲ್ ಆಗಿ ನಿಂತ್ಕೊಂಡು ಒಂದು ಒಳ್ಳೆ ಡಿಸ್ಕಷನ್ ಮಾಡ್ಕೊಂಡು ಸಿನಿಮಾ ಬಂದ್ರೆ 100% ಸಿನಿಮಾ ಚೆನ್ನಾಗಿ ಹೋಗುತ್ತೆ. ಅದಕ್ಕೆ ಸಾಕ್ಷಿನೇ ನಾವಿಬ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವ್ ಯಾವತ್ತೂ ಸಿನಿಮಾ ಸಿನಿಮಾ ನಮ್ಮಿಬ್ರು ಮಿಗಿಲಾದಂತ ಸಂಬಂಧ, ಸಿನಿಮಾಗಿಂತ ಮಿಗಿಲಾದಂತ ಸಂಬಂಧ ನಮ್ಮಿಬ್ರು. ಅಮ್ಮ ಅಂತೂ ನಾನು ಇವತ್ತು ಕರ್ಕೊಂಡು ಬರಲೇಬೇಕು. ಯಾಕಂದ್ರೆ ಸಿನಿಮಾದ ಇದು ಮುಂದೆ ಹೋಗುತ್ತಲ್ಲ ಗೊತ್ತಿಲ್ಲ. ಎಷ್ಟರ ಬಗ್ಗೆ ಅಂತೂ ಮಾತಾಡಿಸ್ ನಾನು ದೊಡ್ಡವನೇ ಅಲ್ಲ. ನಾವ್ ಇನ್ನೊಂದು 2 ಸಿನಿಮಾ ಮಾಡಿದ್ವಿ ಅಷ್ಟೇ. ಯಾಕಂದ್ರೆ ಸುಮಾರು ದೊಡ್ಡವ್ರು ಮಾತಾಡೋದು ಸರಿ ಹೊಂದಿಲ್ಲ. ಒಳ್ಳೆ ಕಂಟೆಂಟ್ ಸಿನಿಮಾಗೆ ಒಂದು 2 ಥಿಯೇಟರ್ ಸಿಗ್ತಿಲ್ಲ, ಮಲ್ಟಿಪ್ಲೆಕ್ಸ್ ಸಿಗ್ತಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಕೂಡ ನಾವು ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ನಿಲ್ಲಿಸಿದೀವಿ ಇಲ್ಲಿ ತನಕ. ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಮಾಧ್ಯಮ ಮಿತ್ರರು. ಈ ಸಿನಿಮಾ ನಡೀತಿದೆ, ಹಿಂಗಿದೆ ಅಂತ ಪ್ರತಿಯೊಂದು ಭಾಗದಲ್ಲಿ ನಮ್ಗೆ ಸಪೋರ್ಟ್ ಮಾಡ್ಕೊಂಡಿದ್ರ. 4 ಸಿನಿಮಾ 6 ಸಿನಿಮಾ ಯಾವುದೇ ರೀತಿ ಒಂದು ಭಿನ್ನಾಭಿಪ್ರಾಯ ಮಾಡಿದ್ರೆ ನಮ್ಮೆಲ್ಲ ನಮ್ಮ ಸಿನಿಮಾ ಸಪೋರ್ಟ್ ಮಾಡ್ಕೊಂಡು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಯಾರು ಇಂದ್ರಾ ಮೇಡಮ್ ಆಗಿರ್ಬೋದು, ಅದ್ವಿತಿ ಮೇಡಮ್ ಬಗ್ಗೆ ಅಂದ್ರು ಎಲ್ಲರೂ ಹೇಳಿದ್ದಾರೆ. ನಾನು ಸೇಮ್ ರಿಪೀಟ್ ಹೇಳಿದಂಗೆ ಆಗುತ್ತೆ. ಪ್ರತಿಯೊಂದು ಭಾಗದಲ್ಲಿ ನಮ್ ಗುಲ್ಬರ್ಗ ಪ್ರಮೋಷನ್ ಗಾಂಧಿ ಮೇಡಮ್ ಈ ತರ ಒಂಚೂರು ಕಾಲ್ ಪ್ರಾಬ್ಲಮ್ ಇದ್ರು ಕೂಡ ಅವ್ರು ನಮ್ಮ ಮಾತಿ ಹೋಗ್ಬಿಟ್ಟು ಪ್ರತಿಯೊಂದು ಸಿನಿಮಾದಲ್ಲಿ ಪ್ರತಿಯೊಂದು ಸಲ ಕದಾಗ ಸೇರ್ತಾ ಬಂದು ನಮ್ ಸಿನಿಮಾ ಪ್ರಮೋಷನ್ ಇರ್ತಿದ್ದಾರೆ. ಸೊ ಈ ತರ ಅಂದ್ರೆ ನಾವು ಈ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಸಿನಿಮಾ ಮಾಡಿ ನಾವು ಒಂದು ಆರ್ಟಿಸ್ಟ್ ನ ಪ್ರಮೋಷನ್ ಕಾರ್ಯ ದೊಡ್ಡ ಟಾಸ್ಕ್ ಆಗಿದೆ. ಅದು ನಮ್ಮದು ಇನ್ನೂ 30% ಹಂಗೆ ಇಲ್ಲ. ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಒಳ್ಳೆಯದಂತಲ್ಲ. ಅದು ಈಗ ಬಿಟ್ಟು ಮುಂಚೆಯಿಂದ ಫಸ್ಟ್ ಡೇ 1 ಇಂದ ಇಲ್ಲಿ ತನಕ ಸಹಿತ ನಮ್ಮ ಸಿನಿಮಾಗ ಟೆಕ್ನಿಷಿಯನ್ಸ್ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದವರು ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅದಕ್ಕೆ ನಾನು ಪುಣ್ಯ ಅಂತ ಹೇಳೋದು. ನಿಜವಾಗ್ಲೂ ನಾವು ಪುಣ್ಯವಂತರೆ, ಒಂದು ಸ್ವಲ್ಪ ಒಂದು 80% ಪುಣ್ಯವಂತರೆ. ಯಾಕಂದ್ರೆ ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿ ನಮ್ಮ ಸಪೋರ್ಟ್ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಹಸುವಾಗ್ತದೆ. ಇನ್ನೊಂದು ನಮ್ಗೆ ಇಬ್ಬರಿಗೆಷ್ಟು ಮಾತಾಡಬೇಕು. ಆದ ತಕ್ಷಣ ಕಾರ್ಯಕ್ರಮ ಮುಗಿಸ್ತೀವಿ. ಅವ್ರಿಗೆ ಜಾಸ್ತಿ ಟೈಮ್ ಆಗಿದೆ, ವೇಟ್ ಮಾಡ್ಸಕ್ಕೆ ನಮ್ಗೆ ಇಷ್ಟ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಮೂವಿ ಬಿಡುಗಡೆಗೊಂಡು 25 ದಿವಸ ಪೂರೈಸಿದೆ. 25 ದಿವಸ ಅಲ್ಲ, 50 ದಿವಸ, 100 ದಿವಸಗಳನ್ನು ನಡೆಯುವಂತೆ ಈ ಸಂದರ್ಭವನ್ನು ಹಾರೈಸುತ್ತೇನೆ. ಇದೇ ರೀತಿ ಈ ಒಂದು ಅದ್ಭುತವಾದ ತಂಡ ಇನ್ನೂ ಒಳ್ಳೆ ಮೂವಿಗಳನ್ನು ಮಾಡಲಿ, ಇವರು ಕರ್ನಾಟಕ ಬರಲಿ, ಇವರು ಮಾಡಲಿ, ಒಳ್ಳೆ ಮೂವಿಗಳನ್ನು ಜನ ನೋಡಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನಾನು ಪಡೆದ ನೋಡಿದ್ದೀನಿ,
ಬಟ್ ಇಲ್ಲೇನಪ್ಪ ಆಕ್ಟರ್ಸ್ ಬಗ್ಗೆ ನೋಡಿದ್ರೆ ನೋಡಿದ್ರೆ ಪರದೆಗಳ ಇಲ್ಲಿ ಪಾಕ್ ಬಿಟ್ಬಿಟ್ಟಿದೆ ನೋಡಿ ಇನ್ನೂ ಒಳ್ಳೆ ಮೂವಿ ಮಾಡ್ಬೇಕಂತ ಹೇಳಿ ನಾನು ಸ್ವಲ್ಪ ಆಲೋಚನೆ. ಥ್ಯಾಂಕ್ ಯು. ಎಲ್ಲರೂ ಹೊಟ್ಟೆ ಹೆಸರು ಶುರುವಾಗಿದೆ. ಆದ್ರೆ ಇಡೀ ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ, ಡೈರೆಕ್ಟರ್ ಪವನ್ ಅವರಿಗೆ ಮತ್ತೆ ನಮ್ಮ ಗುರುಭಟ್ಟರಿಗೆ. ಏನಂದ್ರೆ ಈಗ ಎಲ್ಲಾರ್ದು ವಿಚಾರಧಾರೆಗಳನ್ನು ನಾವು ಮಾತಾಡಿದ್ದೀವಿ, ತಂತ್ರಜ್ಞಾನದಿಂದ ಹಿಡಿದು ಕಥೆಗಾರರಿಂದ ಹಿಡಿದು ಎಲ್ಲಾರ್ದು. ಬಟ್ ನಾನು ಗುರು ಸರ್ನ ನಾನು ಡೇ ಒಂದಿಂದ ಮುಹೂರ್ತದಿಂದ ಹಿಡಿದು ಸ್ಕ್ರಿಪ್ಟ್ ರೆಡಿ ಮಾಡೋದ್ರಿಂದ ಹಿಡಿದು ಇದುವರೆಗೆ ನಾನು ನೋಡ್ತಾ ಬಂದಿದ್ದೀನಿ. ಹಗಲು ರಾತ್ರಿ ಅಂದ್ರೆ ಮೇನ್ ಪಿಲ್ಲರ್ ಅಂತ ಹೇಳಿದ್ರು ಅವರು. ಈ ಚಿತ್ರದ ನಿಜವಾದ ನಾಯಕ ಇವರೇ ಅಂದ್ರೆ ನನಗೆ ತಪ್ಪಾಗಲ್ಲ. ಯಾಕಂದ್ರೆ ಮತ್ತೆ ಇವರು ಪವನ್ ಅವ್ರು ಎಷ್ಟು ಕಷ್ಟಪಟ್ರು, ಅದೇ ತರ ಒಂದು ಎಡಿಟಿಂಗ್ ಹಿಡಿದು ಮ್ಯೂಸಿಕ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ಅವಾಗ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ ಈಗ ಅವರು ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಆಗಿ ಹೊರಹೊಮ್ಮಿದ್ದೀರಾ ಸರ್. ನೆಕ್ಸ್ಟ್ ಸಿನಿಮಾ ನೀವೇ ಡೈರೆಕ್ಷನ್ ಮಾಡುವಂತ ತೀವ್ರ ಸಾಮ್ರಾಟದಿಂದ ಅಷ್ಟೊಂದು ಅನುಭವ ಸಿಕ್ಕಿದೆ ಅವ್ರಿಗೆ. ಹಾಗಾಗಿ ಮುಂದಿನ ನಿಮ್ಮೆಲ್ಲ ಅಟೆಂಪ್ಟ್ಗಳು ಒಳ್ಳೆ ಸಕ್ಸಸ್ ಸಿಗ್ಲಿ. ಪವನ್ ಅವರೇ ನಿಮ್ಗೋಸ್ಕರ ನಿಮ್ಮೆಲ್ಲ ಕನಸುಗಳು ಈಡೇರಲಿ. ಎಲ್ಲ ತಂತ್ರಜ್ಞರಿಗೂ ಮತ್ತೆ ನಟ ನಟಿಯರಿಗೂ ಧನ್ಯವಾದ ಹೇಳ್ತಾ, ಮತ್ತೆ ಗುರುಗೊಂಡೆಯವ್ರಿಗೆ ಮತ್ತಷ್ಟು ಹೊಸ ಚೈತನ್ಯ ಬರಲಿ. ಇನ್ನಷ್ಟು ಸಿನಿಮಾಗಳನ್ನ ನೀವು ಕೊಡಿ. ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದು ನಿಮ್ ಸಾಧನೆ ಕಡಿಮೆ ಅಲ್ಲ ಸರ್. ಇದು ಒಂದು ಚಿತ್ರ ನಿರ್ಮಾಣ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು. ನಾನು ಒಂದು ಚಿತ್ರ ಮಾಡಿದ್ದೀನಿ, ನೀವು ನನ್ನ ಜೊತೆ ಇದ್ದೀರಾ. ನೀವು 100 ರೂಪಾಯಿಗೆ ಎಷ್ಟು ಕಷ್ಟಪಟ್ಟಿದ್ದೀರಾ, ಈ ಲೆವೆಲ್ಗೆ ಎಷ್ಟು ತಂದು 25ನೇ ದಿನ ಮಾಡೋದು ಅದ್ಭುತವಾದ ಕೆಲಸ ಇವತ್ತಿಗೆ. ಹಾಗಾಗಿ ನಿಮ್ಮ ಸಕ್ಸಸ್ಗೆ ನಿಜವಾಗ್ಲೂ ಒಂದು ಅರ್ಥ ಇದೆ ಇವತ್ತು. ಇದೇ ರೀತಿ ನಿಮ್ಗೆ ಒಳ್ಳೆ ದಿನಗಳು ಬರಲಿ, ದೇವರು ಒಳ್ಳೇದು ಮಾಡಿ. ಧನ್ಯವಾದ. ಚಿತ್ರದ ನಾಯಕಿ ಅಲ್ಲಿಂದ ಕಲಾವಿದರ ಜೊತೆ ವೇದಿಕೆ ಹಂಚಿಕೊಳ್ಳಲು ಅದು ಕೂಡ ಅದೃಷ್ಟ ಅಂತ ಹೇಳ್ಬೋದು. ಇವಾಗ ಪ್ರತಿಭಾವಂತ ನಾಗೇಂದ್ರ ಸರ್ ಅವರು ವೇದಿಕೆಗೆ ಬರಬೇಕು. ಡೈನಾಮಿಕ್ ಆಕ್ಟರ್ ಆಗ್ಲೇ ಹಿರಿಯ ಕಲಾವಿದರಿಗೆ ಇಲ್ಲಿ ಕನ್ನಡಕ್ಕೆ ಹಾಕೊಂಡಿಲ್ಲ ಅವನು. ಸುನೀಲ್ ಕುಮಾರ್, ಸತೀಶ್ ಚಂದ್ರಯ್ಯ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ಚಂದ್ರಯ್ಯ ಸರ್ ಅವರು ಕೂಡ ಬರಬೇಕು. ಈಗ ಮಾತಾಡಿದ ಅವರ ಕ್ಲೀನಾಗಿ ಯಾರು ಟೀಚರ್ ಅವರು ಕೂಡ ಈಗೋಸ್ಕರ ಒಂದು ಜೋರಾಗಿ ಈಗ ಬರಬೇಕು ಎಲ್ಲ ಒಂದು ಟೀಮ್ಗೆ ಜೋರಾಗಿ ಚಪ್ಪಾಳೆ. ಊಟದಲ್ಲಿ ಕೈ ಬಿಸಿ ಚಪ್ಪಾಳೆ ಹೊಡಿ ಶಕ್ತಿ ಇಲ್ಲ, ಎಲ್ಲ ಹೊಟ್ಟೆಷ್ಟ್ಬಿಟ್ಟಿದೆ. ಕನ್ನಡ ಮಗ ಅವನು. ಚಂದ್ರಶೇಖರ್ ಸರ್, ಯಾಕೆ ಎಚ್ ಹಚ್ಕರಿ ನಿಂತ್ಕೊಳ್ಳೋದಿಲ್ಲ ಅವನು. ನಗಾಡ್ಬೋದು ವಿಡಿಯೋ. ಸಿಂಬಲ್ ಸಿಂಬಲ್ Thumbs up, tasty tender. ಹಾಗೆ ಒಂದು ಫೋಟೋ ತೆಗೆದು ಇದೊಂದು ಫೋಟೋ